ಇದರಲ್ಲಿ ಏನಂದರೆ ಒಬ್ಬ ಹುಡುಗನಿಗೆ ಹೀರೋ ಆಗಬೇಕು ಅಂತ ಆಸೆ ಇರುತ್ತೆ ಜಾಸ್ತಿ. ಸೊ ಅವನಿಗೆ ಹೀರೋ ಆಗೋಕ್ಕೆ ಅಂತ ಇಂಡಸ್ಟ್ರಿಗೆ ಬಂದಾಗ ಏನೇನೋ ಕಾರಣಗಳಿಂದ ಆಕಸ್ಮಿಕವಾಗಿ ಅವನು ಹೀರೋಯಿನ್ ಆಗಿಬಿಟ್ರೆ ಏನಾಗುತ್ತೆ. ಏನಂದರೆ ಇದು ನಾವು ಒಂದು 600-700 ಜನನ ಆಡಿಷನ್ ಮಾಡಿದ್ವಿ ಈ ರೋಲ್ಗೆ ಅಂತ, ಏನು ನಮ್ಮ ರಾಣಿ ರೋಲ್ಗೆ. ಸೊ ಫಸ್ಟ್ ನಾನು ಸ್ಟೋರಿ ಎಲ್ಲ ಬರೆದಾಗ ನನಗೆ ಇದರ ಪರಿಕಲ್ಪನೆ ಕೂಡ ಇಷ್ಟು ಕಷ್ಟ ಆಗ್ಬೋದು ಅಂತ ಇರಲಿಲ್ಲ. ಪದ್ಮಭೂಷಣ ಕಮಲ್ ಹಾಸನ್ ಅವರು, ತಮಿಳಿನ ರೆಮೋ ಮಾಡಿದಂಥ ಶಿವಕಾರ್ತಿಕೇಯನ್ ಅವರು, ಕನ್ನಡದಲ್ಲಿ ಶರಣ್ ಸಾರು, ಉಪ್ಪಿ ಸಾರು, ಸೊ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಮಾಡಿದಂಥ ರೋಲು. ಸೊ ಆ ಡೇಂಜರ್ ನನಗೆ ಅರ್ಥ ಆಗೋ ಸ್ಟಾರ್ಟ್ ಆಯಿತು. ನನಗನ್ಸುತ್ತೆ ಅದು ನನ್ನ ಬಿಗ್ಗೆಸ್ಟ್ ಲೈಫಲ್ಲಿ ಈ ಕೆರಿಯರ್ಗೆ ನನಗೆ ಪಡ್ಕೊಂಡಂಥ ಲೆಸನ್. ನನಗೆ ಆ್ಯಕ್ಚುಲಾಗಿ ನನಗೆ ಬೇರೆ ಥರ ಸಿಗ್ತಾ ಇರಲಿಲ್ವೇನೋ ಬಹುಶಃ ಅದು. ಅಂದರೆ ನಮ್ಮ ಇನ್ವೆಸ್ಟರ್ಸ್ ಇದ್ದಾರಲ್ಲ 150 ಜನ, ಅವ್ರ ಫ್ಯಾಮಿಲೀಸು, ಅವ್ರ ಫ್ರೆಂಡ್ಸು ಅಂತ ಒಂದು 10 ಶೋ ಮಾಡಿದ್ದೀವಿ ನಾವು ಆಲ್ರೆಡಿ. 10 ಶೋನಲ್ಲಿ 2000 ಜನ ನಮ್ಮ ಮೂವಿ ನೋಡಿ ಆ 2000 ಜನ ಆ ಕಾಮೆಂಟ್ಸ್ಗಳು ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಇಷ್ಟೆಲ್ಲ ಸ್ಟೋರಿ ಹೇಳಿ ಮಾಡಿದ್ರು ಕೂಡ ಮತ್ತೆ ಎಲ್ಲ ಮಾಡಿ ಸಿನಿಮಾ ತೋರಿಸಿದಾಗ ಇನ್ನೊಂದಷ್ಟು ಕಾಮೆಂಟ್ಸ್ ಇತ್ತು, ಅದು ಬೋರ್ ಆಗ್ತಾ ಇದೆ, ಆಗ್ತಾ ಇದೆ, ಹಂಗೆ. ಸೊ ಎಲ್ಲ ಎಡಿಟ್ ಮಾಡಿದ್ವಿ. ಈಗ ನಾನು ಕರೆಯೋದು ಮಾಡೋದು, ಬನ್ನಿ ನಮ್ಮ ಸಿನಿಮಾ ನೋಡಿ ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಉದ್ಧಾರ ಮಾಡಿ, ಇದೆಲ್ಲ ಹಳೇದಾಗೋಯ್ತು, ಕ್ಲೀಶೆ ಆಗೋಯ್ತು. ಆಮೇಲೆ ಅದೆಲ್ಲ ವರ್ಕ್ ಆಗಲ್ಲ, ಹಂಗೆಲ್ಲ ಹೇಳಿದ್ರೆ ಏನು ರೆಸ್ಪೆಕ್ಟ್ ಇರಲ್ಲ ಯಾವುದಕ್ಕೂ. ಸೊ ಅಂದರೆ ಆ ಒಂದು ಹಾನೆಸ್ಟಿಯಿಂದ ನಾವು ಮಾಡಿದ್ದೀವಿ. ಈಗ ನೀವು ಅದನ್ನು ಮೊಬೈಲಲ್ಲಿ ನೋಡ್ತೀರಾ, OTTನಲ್ಲಿ ನೋಡ್ತೀರಾ, ಅಥವಾ ಡೌನ್ಲೋಡ್ ಮಾಡ್ಕೊಂಡು ಟೆಲಿಗ್ರಾಮಲ್ಲಿ ನೋಡ್ತೀರಾ, ಅದು ನಿಮ್ಮ ಹಾನೆಸ್ಟಿಗೆ ಬಿಟ್ಟಿದ್ದು. ಅವ್ರ ಹಾನೆಸ್ಟಿನ ನಾನು ಬಿಲ್ಡ್ ಮಾಡೋಕ್ಕಾಗಲ್ಲ. ಓಕೆ, ಮಧುಚಂದ್ರ ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಫೈನ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಒಂದು ವಿಶೇಷವಾದ ಕಥೆಯೊಂದಿಗೆ ಒಂದು 3ನೇ ಪ್ರಯತ್ನ ನಿಮ್ಮದು. ಸೊ ಏನು ಹೇಳಿ ಕೊಟ್ಟಿದ್ದೀರಿ ಮಿಸ್ಟರ್ ರಾಣಿ ಮುಖಾಂತರ. ಟ್ರೈಲರ್ ನೋಡ್ತಿದ್ರೆ ಸಾಕಷ್ಟು ಕುತೂಹಲಗಳು ಕೆಲಿಸುತ್ತೆ ಟ್ರೈಲರು. ಸೊ ಏನು ಹೇಳಿ ಕೊಟ್ಟಿದ್ದೀರಿ ಅಂತ. ಇದು ಒಂದು ಪಕ್ಕಾ ಕಾಮಿಡಿ ಎಂಟರ್ಟೈನರ್ ಚಿತ್ರ. ಇದರಲ್ಲಿ ಏನಂದರೆ ಒಬ್ಬ ಹುಡುಗನಿಗೆ ಹೀರೋ ಆಗಬೇಕು ಅಂತ ಆಸೆ ಇರುತ್ತೆ ಜಾಸ್ತಿ. ಸೊ ಅವನಿಗೆ ಹೀರೋ ಆಗೋಕ್ಕೆ ಅಂತ ಇಂಡಸ್ಟ್ರಿಗೆ ಬಂದಾಗ ಏನೇನೋ ಕಾರಣಗಳಿಂದ ಆಕಸ್ಮಿಕವಾಗಿ ಅವನು ಹೀರೋಯಿನ್ ಆಗಿಬಿಟ್ರೆ ಏನಾಗುತ್ತೆ ಅನ್ನೋ ಒಂದು ಒನ್ಲೈನ್ ಇಟ್ಕೊಂಡು ಇದನ್ನು ಡೆವಲಪ್ ಮಾಡಿದಂಥ ಸ್ಟೋರಿ. ಸೊ ಆ ಒನ್ಲೈನೇ ಹೇಳೋ ಥರ ಇದು ಕಂಪ್ಲೀಟ್ ಎಂಟರ್ಟೈನರು, ಕಾಮಿಡಿ ನಲಿಸುತ್ತೆ. ಅದ್ರ ಜೊತೆಗೆ ಅಲ್ಲಿ ಒಂದು ಅಂಡರ್ ಕರೆಂಟಲ್ಲಿ ಒಂದು ಅಪ್ಪ ಮಗನ ಒಂದು ರಿಲೇಷನ್ಶಿಪ್ ಇದೆ. ಅಪ್ಪನಿಗೆ ಮಗ ಏನೋ ಆಗಬೇಕು ಅಂತ ಅವನ ಆಸೆ ಇರುತ್ತೆ, ಅವನ ಡಿಸೈರ್ ಇರುತ್ತೆ, ಮಗನ ಆಸೆನೇ ಬೇರೆ ಇರುತ್ತೆ. ಸೊ ಇದು ನಮ್ಮ ಇಂಡಿಯನ್ ಮೆಂಟ್ಯಾಲಿಟಿಯನ್ನು, ಪೇರೆಂಟ್ಸ್ ಮತ್ತು ಮಕ್ಕಳದು ನಡುವೆ ಏನು ಒಂದು ಗ್ಯಾಪ್ ಇದೆ ಅದನ್ನು ತೆಗೆದಿಡುವಂಥ ಒಂದು ಪ್ರಯತ್ನ ಕೂಡ ಅದು ಅಂಡರ್ ಕರೆಂಟಲ್ಲಿರುತ್ತೆ. ಆದರೆ ಮೇಲ್ಗಡೆ ನೋಡಿದಾಗ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಥರ ಇರುತ್ತೆ. ಹಾಗೇನೆ ಸರ್, ಇದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಇಲ್ಲಿ ಹೀರೋಯಿನ್ ಆಗಿ ಅಭಿನಯಿಸೋದಿದೆಯಲ್ಲ, ಅದನ್ನ ಯಾವ ರೀತಿ ನೀವು ತೆರೆ ಮೇಲೆ ತರಲಿಕ್ಕೆ ಕಷ್ಟ ಆಯ್ತಾ ಹೇಗೆ ಅಂತ? ತುಂಬ ಕಷ್ಟ ಆಯಿತು. ಏನಂದರೆ ಇದು ನಾವು ಒಂದು 600-700 ಜನನ ಆಡಿಷನ್ ಮಾಡಿದ್ವಿ ಈ ರೋಲ್ಗೆ ಅಂತ, ಏನು ನಮ್ಮ ರಾಣಿ ರೋಲ್ಗೆ. ಸೊ ಫಸ್ಟ್ ನಾನು ಸ್ಟೋರಿ ಎಲ್ಲ ಬರೆದಾಗ ನನಗೆ ಇದರ ಪರಿಕಲ್ಪನೆ ಕೂಡ ಇಷ್ಟು ಕಷ್ಟ ಆಗ್ಬೋದು ಅಂತ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಆರ್ಟಿಸ್ಟ್ಗಳು ಸಿಕ್ಬಿಡ್ತಾರೆ, ಮಾಡಿಬಿಡ್ತೀವಿ ಅಂತ. ಏಕೆಂದರೆ ಇದು ಲೆಜೆಂಡ್ಸ್ಗಳು ಮಾಡಿದಂಥ ರೋಲು. ಈಗ ಪದ್ಮಭೂಷಣ ಕಮಲ್ ಹಾಸನ್ ಅವರು, ತಮಿಳಿನ ರೆಮೋ ಮಾಡಿದಂಥ ಶಿವಕಾರ್ತಿಕೇಯನ್ ಅವರು, ಕನ್ನಡದಲ್ಲಿ ಶರಣ್ ಸಾರು, ಉಪ್ಪಿ ಸಾರು, ಸೊ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಮಾಡಿದಂಥ ರೋಲು. ಅದನ್ನು ಒಬ್ಬ ಹೊಸ ಹುಡುಗ ಮಾಡಬೇಕಂತಂದರೆ ಅದು ಫಸ್ಟ್ ಸಿನಿಮಾದಲ್ಲ ಸುಲಭ ಅಲ್ಲ. ಆಮೇಲೆ ಏನಂದರೆ ನೀವು ಚಾಚಿ 420 ಆಗ್ಬೋದು, ಬೇರೆ ಈ ಥರ ಲೆಜೆಂಡ್ಸ್ ಮಾಡಿದಂಥ ಸಿನಿಮಾಗಳು ನೋಡಿದ್ರೆ ಎಲ್ಲ ಒಂದೊಂದೇ ಗೆಟಪ್ಪಲ್ಲಿ ಮಾಡಿರೋದು. ಬಟ್ ನಮ್ಮದ್ರಲ್ಲಿ ಏನಂದರೆ ಇದರಲ್ಲಿ ಅವನು ಹೀರೋಯಿನ್ ಆಗಿ ಹಿಟ್ಟಾದಮೇಲೆ ಅವ್ನು 40 ಹುಡುಗಿ ಗೆಟಪ್ನ ಹಾಕಬೇಕಾಗತ್ತೆ, 40 ಬೇರೆ ಬೇರೆ ಹೀರೋಯಿನ್ ಗೆಟಪ್ಗಳನ್ನ. ಅದು ಇನ್ನೂ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಸೊ ಅಂಥದ್ನೆಲ್ಲ ನಿಭಾಯಿಸುವಂಥ ಒಬ್ಬ ನಟ ಬೇಕಾಗಿತ್ತು. ಆಮೇಲೆ ಅವನು ಹೊಸಬಾಗಿರ್ಬೇಕಾಗಿತ್ತು ನಮಗೆ, ಯಾಕೆಂದರೆ ದೊಡ್ಡ ಸ್ಟಾರ್ಸ್ ಜೊತೆ ಮಾಡೋವಷ್ಟು ಬಜೆಟ್ ನಮಗಿರಲಿಲ್ಲ. ಆಮೇಲೆ ಸೊ ನಾವು ಒಂದು 600-700 ಜನ ಆಡಿಷನ್ ಮಾಡಿ ನಮಗೆ ಸಿಗ್ತಾನೆ ಇರಲಿಲ್ಲ. ನೋಡಿದ್ರೆ ಒಂದಲ್ಲ ಒಂದು ಕೋರೆಗಳು ಕಾಣ್ತಾ ಇತ್ತು. ನಾವು ಕರೆದುಬಿಟ್ಟು ಅದರಲ್ಲಿ ಕೊನೆಗೆ ಒಂದು 25 ಜನನ ಸೆಲೆಕ್ಟ್ ಮಾಡಿ ಆ 25 ಜನನ ಕ್ರಾಸ್ ಡ್ರೆಸ್ಸಿಂಗ್ ಮೇಕಪ್ ಮಾಡಿಸಿ
ಹುಡುಗಿ ಥರ ಮೇಕಪ್ ಮಾಡಿ ಗೆಟಪ್ ಹಾಕಿ ಎಲ್ಲ ಮಾಡಿ ಶೂಟ್ ಮಾಡಿ ಅದ್ರ ಕೂತ್ಕೊಂಡು ನಾವು ಮತ್ತೆ ಅನಲೈಸ್ ಮಾಡಿ ಮತ್ತೆ ಅದರಲ್ಲಿ 5 ಜನನ ನಾವು ಫೈನಲೈಸ್ ಮಾಡಿ ಸೊ 5 ಜನರಲ್ಲಿ ನಾವು ತುಂಬ ಜನನ ನೆಕ್ಸ್ಟ್ ಕೇಳಿದ್ವಿ. ನಮ್ಮದು ಸಿನಿಮಾ ಮಾಡ್ತಾ ಇರೋದು ಈಗ ನಾವು ಒಂದು 150 ಜನ ಇನ್ವೆಸ್ಟರ್ಸ್ ಈ ಸಿನಿಮಾಗೆ, ಪ್ರೊಡ್ಯೂಸರ್ಸು ಒಬ್ಬರಲ್ಲ. ಸೊ ಎಲ್ಲ ಒಂದು ಮಿಡಲ್ ಕ್ಲಾಸು ಫ್ಯಾಮಿಲಿ, IT-BT ಅವರು, ಡಾಕ್ಟರ್ಸು, ಲಾಯರ್ಸು, ಕೆಲವರೆಲ್ಲ ಅಬ್ರಾಡಲ್ಲಿದ್ದಾರೆ, ಕೆಲವರು ಚೆನ್ನೈ, ಆಂಧ್ರದಲ್ಲಿ, ಬಾಂಬೆನಲ್ಲೆಲ್ಲ ಇದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ಈ ಒಂದು ಸಿನಿಮಾನ ಮಾಡಿದ್ದು. ನಾನು ಲಾಸ್ಟ್ ಸಿನಿಮಾ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಮಾಡಿದ್ದೆ. ಅದರಲ್ಲೂ ಕೂಡ ಈ ಥರ 40 ಜನ ಪೇರೆಂಟ್ಸು ಸೇರಿಕೊಂಡು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅದರ ಎಕ್ಸ್ಪೀರಿಯನ್ಸಿಂದ ನೆಕ್ಸ್ಟು ಈ ಸಿನಿಮಾಗೆ 150 ಜನ ಇನ್ವೆಸ್ಟರ್ಸ್ ಆಗಿದ್ದಾರೆ. ಸೊ ಇದೊಂದು ಒಳ್ಳೆ ಪ್ರಯತ್ನ ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಕೊನೆಗೆ ನಾವು ಇಷ್ಟೊಂದು ಜನನ ಆಡಿಷನ್ ಮಾಡಿ ಅದರಲ್ಲಿ ಒಂದು 5 ಜನನ ಫೈನಲ್ ಮಾಡಿದಾಗ 5 ಜನದಲ್ಲಿ ಯಾರನ್ನು ಸೆಲೆಕ್ಟ್ ಮಾಡೋದು ಅಂತ ನನಗೂ ಕನ್ಫ್ಯೂಷನ್ ಆಗೋಯಿತು. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಅನಿಸ್ತಾಯಿತ್ತು. ಆಮೇಲೆ ಈಗ ಮೇಯ್ನಾಗಿ ಚಾಲೆಂಜ್ ಇದ್ದಿದ್ದು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದರೂ ಕೂಡ ಆ್ಯಕ್ಟಿಂಗು ಅಷ್ಟೇ ಡೆಪ್ತಲ್ಲಿ ಮಾಡಬೇಕಾಗಿತ್ತು. ಇದೇನೆಂದರೆ ಈಗ ಮೇಲ್ನೋಟಕ್ಕೆ ಕಾಣುವಷ್ಟು ಸಿಂಪಲ್ ಅಲ್ಲ ಇದು. ಹೌದು, ಅಷ್ಟು ಸಿಂಪಲಾಗಿ ಕಾಣಬೇಕಂದ್ರೆ ಆ ಕಲಾವಿದ ಅಷ್ಟು ಡೆಡಿಕೇಟೆಡಾಗಿ ವರ್ಕ್ ಮಾಡಬೇಕು. ಆವಾಗ ನೋಡೋಕ್ಕೆ ಅದು ಸಕ್ಕ ಸಿಂಪಲಾಗಿ ಕಾಣುತ್ತೆ. ನೀವು ಡೆಡಿಕೇಟೆಡಾಗಿ ವರ್ಕ್ ಮಾಡಿಲ್ಲ ಅಂತಂದರೆ ಅದು ನೋಡೋಕ್ಕೇ ಚೆನ್ನಾಗಿ ಕಾಣಲ್ಲ. ಸೊ ಆ ಡೆಡಿಕೇಷನ್ನು ಮತ್ತು ಆ ಒಂದು ಈಗ ಹೆಣ್ಮಕ್ಳದ್ದು ಸೆನ್ಸಿಬಿಲಿಟೀಸ್ ಇರುತ್ತೆ, ಆ ಸೆನ್ಸಿಬಿಲಿಟೀಸ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಆಮೇಲೆ ಕತೆ ಡೆಪ್ತ್ಗೆ ಹೋಗ್ಬೇಕಾಗಿತ್ತು, ಜೊತೆಗೆ ಆ ಡ್ರೆಸ್ನ ಮೇಕಪ್ಪು ಅದೆಲ್ಲ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ಇದನ್ನಾಗಿ ಆಮೇಲೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆಲ್ಲ ತೋರಿಸಿ ಅದರಲ್ಲಿ ವೋಟಿಂಗ್ ಥರ ಮಾಡಿಸಿ ಆ ವೋಟಿಂಗಲ್ಲಿ ಕೊನೆಗೆ ದೀಪಕ್ ಸುಬ್ರಹ್ಮಣ್ಯ ಸೆಲೆಕ್ಟ್ ಆದರು. ಸೊ ಈ ರೀತಿ ಈ ಎಂಟೈರ್ ಪ್ರೋಸೆಸ್ಸೇ ಸಖತ್ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಈಗ ಶೂಟಿಂಗಲ್ಲೂ ಕೂಡ ಒಂದೊಂದು ಡೇನೂ ಕೂಡ ನಮಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕೆಂತಂದರೆ ಒಂದೊಂದು ಗೆಟಪ್ ಹಾಕ್ಬೇಕಂತಂದ್ರೂ ಕೂಡ ಅವರು ಅದಕ್ಕೆ ನಾವು ಸಖತ್ ಪ್ರಿಪ್ರೇಷನ್ ಮಾಡಿರ್ತಾಯಿದ್ವಿ. ಡೈರೆಕ್ಟ್ ಶೂಟಿಂಗು ಯಾವತ್ತೂ ಇದುವರೆಗೂ ಹೋಗೇ ಇಲ್ಲ ನಾವು. ಪ್ರತಿ ಶೂಟಿಂಗಿಗಿಂತ ಮುಂಚೆ ತುಂಬ ಪ್ರಿಪ್ರೇಷನ್ ಇರ್ತಾಯಿತ್ತು. ಆ ಡ್ರೆಸ್ಗೆ, ಪ್ರತಿ ಡ್ರೆಸ್ಗೆ ಏನು ಹೇರ್ ಸ್ಟೈಲ್ ಬೇರೆ ಮಾಡಬೇಕಾಗಿತ್ತು. ಒಂದೊಂದು ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಅರ್ಧ ಗಂಟೆ 2 hours ಹಿಡಿತಾಯಿತ್ತು ಒಂದೊಂದು ಸರಿ. ಆಮೇಲೆ ಅದೇ ಥರ ನಮಗೆ ಆ ಕಾಸ್ಟ್ಯೂಮ್ಸು, ಅದೇ ಥರ ನೇಲ್ಸು, ಏನು ಉಗುರುಗಳು, ಪ್ರತಿಯೊಂದಕ್ಕೂ ಕೂಡ ವರ್ಕ್ ಮಾಡಬೇಕಾಗಿತ್ತು. ಯಾವುದು ಈಸಿಯಾಗಿ ಆಗ್ತಾಯಿರಲಿಲ್ಲ. ಸೊ ನನಗೆ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಇದು ಸಖತ್ ಒಂದು 10 ಸಿನಿಮಾ ಮಾಡಿದಷ್ಟು ಸುಸ್ತಾಗೋಯಿತು. ಅಷ್ಟೊಂದು ಚಾಲೆಂಜಿಂಗು. ಆಮೇಲೆ ಅಷ್ಟೇ ಕಲ್ತಿರೋದು ಕೂಡ. ಸೊ ಎಲ್ಲಿ ಚಾಲೆಂಜಸ್ ಜಾಸ್ತಿ ಇರುತ್ತೆ ಅಲ್ಲಿ ಜಾಸ್ತಿ ಕಲ್ತ್ಕೋತೀವಿ ನಾವು. ಎಲ್ಲಿ ಈಸಿ ಇರುತ್ತಲ್ವ ಅಲ್ಲಿ ಜಾಸ್ತಿ ಕಲಿಕೆ ಇರಲ್ಲ. ಸೊ ವೈಯಕ್ತಿಕವಾಗಿ ಆಸ್ ಎ ಡೈರೆಕ್ಟರು ನಾನು ಈ ಸಿನಿಮಾದಿಂದ ತುಂಬ ಕಲ್ತಿದ್ದೀನಿ. ಆ ಒಂದು ಏನು ಖುಷಿ ಇದೆ. ಆಮೇಲೆ ನಾವು ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ರೀತಿಯೇ ಒಂದು ಸೂಪರ್ ಜರ್ನಿ. ಏನಂತಂದರೆ ಈಗ ಎಲ್ಲರೂ ಸಿನಿಮಾ ಮಾಡಿದ ಮೇಲೆ, ಸಿನಿಮಾ ಆನ್ ಸ್ಕ್ರೀನ್ ಬಂದ ಮೇಲೆ, ರಿಲೀಸ್ ಆದಮೇಲೆ ಅದನ್ನು ನಾವು ಜನಕ್ಕೆ ತೋರಿಸ್ತೀವಿ. ಜನಕ್ಕೆ ತೋರಿಸಿದಾಗ ಜನ ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಕಾಮೆಂಟ್ಸ್ಗಳು ಮಾಡ್ತಾರೆ. ಬಟ್ ಆವಾಗ ನಮ್ಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಏನು ತಿದ್ದುಕೊಳ್ಳುವಂಥ ಪರಿಸ್ಥಿತಿನಲ್ಲೇ ಇರಲ್ಲ, ಸಿನಿಮಾ ಮುಗಿದೋಗಿರುತ್ತೆ. ಸೊ ನಾವು ಆ ವಿಮರ್ಶೆಗಳನ್ನ ಕೇಳಿಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೋಬೇಕು. ಇಲ್ಲ ಯಾರೊಬ್ಬ ಸೂಪರ್ ಅಂದ ತಕ್ಷಣ ನಾನು ಏನೋ ಅಚೀವ್ ಮಾಡ್ಬಿಟ್ಟೆ ಅಂತ. ಸೊ ಬಟ್ ನಮಗೆ ಅದು ಆ ಒಂದು ಇದರಿಂದ ಈಚೆ ಬರಬೇಕು ಅಂತ ನನಗನ್ನಿಸ್ತು. ಸೊ ಏನಾದ್ರು ಬೇರೆ ಪ್ರೊಸೆಸ್ ಮಾಡೋಣ, ಈಗ ಇಷ್ಟೊಂದು ಜನ ಇನ್ವೆಸ್ಟರ್ಸ್ ಇದ್ದಾರೆ, ಇದನ್ನು ಇಟ್ಕೊಂಡು ಏನು ಯೂಸ್ ಮಾಡ್ಕೋಬೋದು ಅಂದಾಗ ನನಗೇನಿಸ್ತು ಇವರೆಲ್ರಿಗೂ ಕತೆ ಹೇಳಿದ್ರೆ ಹೆಲ್ಪ್ ಆಗುತ್ತೆ. ಸೊ ನಾವು ಇಲ್ಲಿ 150 ಜನ ಪ್ರೊಡ್ಯೂಸರ್ ಇವತ್ತು ಏನಿದ್ದಾರೆ, ಅದಕ್ಕೆ ನಾನೊಂದು 700 ಜನಕ್ಕೆ ಸ್ಟೋರಿ ಹೇಳಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಸ್ಟೋರಿ ಹೇಳಿದಾಗ ಆಮೇಲೆ ಒಂದು ಸ್ಟೋರಿ ಬೋರ್ಡ್ ಥರ ಮಾಡಿ ವಿಜುವಲ್ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ವಾಯ್ಸ್ ಹಿನ್ನೆಲೆ ಕೊಟ್ಟು ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಒಂದು 30 minutes ಪಿಚ್ ಮಾಡಿದ್ದೆ ಇದನ್ನು. ಸೊ ಆ 700 ಜನಕ್ಕೂ ಅದನ್ನು ತೋರಿಸಿ ಅವ್ರಿಗೆ ಅದರಲ್ಲಿ ಮೇಜರಾಗಿ ಎಷ್ಟೊಂದು ಪಾಯಿಂಟ್ಸ್ಗಳೆಲ್ಲ ಲೈಕ್ ಆಯಿತು. ಆ ಲೈಕ್ ಆಗಿದ್ದ ಪಾಯಿಂಟ್ಸ್ಗಳೆಲ್ಲ ಹೇಳಿದ್ರು, ಯಾವುದು ಲೈಕ್ ಆಗಿಲ್ಲ ಆ ಪಾಯಿಂಟ್ಸ್ಗಳು ಹೇಳಿದ್ರು. ಅದನ್ನೆಲ್ಲ ಇಟ್ಕೊಂಡು ಇಂಪ್ರೂವೈಸ್ ಮಾಡ್ತಾ ಹೋದ್ವಿ. ಸೊ ಇದೆಲ್ಲವೂ ಆಗಿದೆ ಅಂತಂದರೆ ನನಗೆ ಹೆಲ್ಪ್ ಆಯ್ತಿದೆ ಎಲ್ಲದರಿಂದ. ಸೊ ಫಸ್ಟೇ ನಮಗೆ ಒಂದು ಫೀಡ್ಬ್ಯಾಕ್ಗಳು ಸಿಗ್ತಾ ಹೋಯಿತು. ಏನು ಸಿನಿಮಾ ಆದಮೇಲೆ ಎಂಡಲ್ಲಿ ಸಿಗುತ್ತೆ ಫೀಡ್ಬ್ಯಾಕು, ಅದು ಫಸ್ಟೇ ಸಿಗ್ತಾ ಹೋಯಿತು. ಇದು ನನ್ನ ಪ್ರಕಾರ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ನನಗೆ ವೈಯಕ್ತಿಕವಾಗಿ. ಅಂದರೆ ಆಮೇಲೆ ಸಿಕ್ಕಿದಾಗ ಏನು ಮಾಡೋಕ್ಕಾಗಲ್ಲ. ಫಸ್ಟೇ ಸಿಕ್ಕಿದಾಗ ಏನೇನು ಚೇಂಜಸ್ ಮಾಡ್ಕೋಬೋದು, ಏನೇನು ಮಿಸ್ಟೇಕ್ಸ್. ಯಾಕೆಂದರೆ ನಮಗೆ ಗೊತ್ತಿರೋದು ಒಂದಾದರೆ ಗೊತ್ತಿಲ್ಲದೆ ಇರೋದು 100 ಇರುತ್ತೆ. ಸೊ ಆ ಗೊತ್ತಿಲ್ಲದೆ ಇರೋದನ್ನ ಬೇರೆಯವರು ಹೇಳಿದಾಗ ಕೇಳಿಸ್ಕೊಳ್ಳೋ ಅಂಥ ಮನೋಭಾವ, ಪೇಷನ್ಸು ಅದನ್ನು ನಾನು ಬೆಳೆಸ್ಕೋತಾ ಹೋದೆ. ಫಸ್ಟು ನನಗೂ ಕಷ್ಟ ಆಗ್ತಾಯಿತ್ತು, ಏನು ಹಿಂಗೆ ಹೇಳ್ತಾ ಇದ್ದಾರಲ್ಲ, ನಾನು ಅಷ್ಟೊಂದು ಕಷ್ಟಪಟ್ಟು ಬರೆದಿದ್ದೀನಿ ಅಂತ. ಸೊ ನಾವು ಎಷ್ಟು ಕಷ್ಟಪಟ್ಟು ಬರೆದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಕೊನೆಗೆ.
ಸೊ ಬೇರೆಯವ್ರಿಗೆ ಅದು ಹೆಂಗೆ ರಿಸೀವ್ ಆಗ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಬೇಕಾಯಿತು. ಆಮೇಲೆ ಆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಮ ಬರೆದಿರೋದ್ರ ಸ್ಕ್ರಿಪ್ಟ್ ಬಗ್ಗೆ, ಅದೆಲ್ಲ ನನಗೆ ನಿಧಾನಕ್ಕೆ ಅದನ್ನು ಬಿಡ್ತಾ ಹೋದೆ ನಾನು. ಇದು ಮೇಯ್ನ್ ಪ್ರಾಬ್ಲಮ್ಮು. ಸೊ ಇದಕ್ಕೆ ಎಷ್ಟು ನಾವು ಅಟ್ಯಾಚ್ ಆಗ್ತೀವಿ ಅಷ್ಟು ನಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಜನ ಸಿನಿಮಾ ನೋಡ್ಕೊಂಬಂದು ಇದು ಡಬ್ಬ ಥರ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿದಾಗ ಆವಾಗ ಒಪ್ಕೊಳ್ಳೋದು ಇನ್ನೂ ಕಷ್ಟ. ಯಾಕೆಂದರೆ ಆವಾಗ ಇನ್ನೂ ಅಟ್ಯಾಚ್ ಆಗಿರ್ತೀವಿ, ಯಾರು ಹೇಳೋದನ್ನು ತೊಗೊಳ್ಳೋ ರೇಂಜಲ್ಲೇ ಇರಲ್ಲ, ಜನನೇ ಸರಿ ಇಲ್ಲ ಅನ್ನೋ ಮನೋಭಾವಕ್ಕೆ ಬಂದ್ಬಿಡ್ತೀವಿ. ಸೊ ಆ ಡೇಂಜರ್ ನೆಕ್ಸ್ಟ್ ಬರುತ್ತೆ ಅಂತ ನಾನು ಅದನ್ನು ಈಗಲೇ ಶುರುನಲ್ಲೇ ಗ್ರಹಿಸಿದೆ. ನೆಕ್ಸ್ಟ್ ಹಿಂಗೆ ಅಲ್ವಾ ಆಗೋದು, ಈಗ ಇನ್ನೂ ನಾವು ಶುರುನೇ ಮಾಡಿಲ್ಲ, ಈಗಲೇ ನನಗೆ ಹಿಂಗೆ ಅನ್ನಿಸ್ತಾ ಇದೆ ಇವ್ರು ಯಾರು ಹೇಳಿದಾಗ, ಇನ್ನು ಸಿನಿಮಾ ಎಲ್ಲ ಆದಮೇಲೆ ಇನ್ನು ಎಷ್ಟು ಅಟ್ಯಾಚ್ಮೆಂಟ್ ಬರ್ಬೋದು. ಸೊ ಆ ಡೇಂಜರ್ ನನಗೆ ಅರ್ಥ ಆಗೋ ಸ್ಟಾರ್ಟ್ ಆಯಿತು. ನನಗನ್ಸುತ್ತೆ ಅದು ನನ್ನ ಬಿಗ್ಗೆಸ್ಟ್ ಲೈಫಲ್ಲಿ ಈ ಕೆರಿಯರ್ಗೆ ನನಗೆ ಪಡ್ಕೊಂಡಂಥ ಲೆಸನ್ ನನಗೆ ಆ್ಯಕ್ಚುಲಾಗಿ ನನಗೆ ಬೇರೆ ಥರ ಸಿಗ್ತಾ ಇರಲಿಲ್ವೇನೋ ಬಹುಶಃ ಅದು. ಸೊ ಅದು ನನಗೆ ತುಂಬ ಕಲಿಸ್ತು. ಅದೆಲ್ಲವೂ ಕೂಡ ಕೊನೆಗೆ ಸಿನಿಮಾದಲ್ಲಿ ಕಾಣುತ್ತೆ. ಇವತ್ತು ನಮ್ಮ ಸಿನಿಮಾನ ಒಂದು ಆಲ್ಮೋಸ್ಟ್ 2,000 ಜನ ನೋಡಿದ್ದಾರೆ ಆಲ್ರೆಡಿ. ಅಂದರೆ ನಮ್ಮ ಇನ್ವೆಸ್ಟರ್ಸ್ ಇದ್ದಾರಲ್ಲ 150 ಜನ, ಅವ್ರ ಫ್ಯಾಮಿಲೀಸು ಅವ್ರ ಫ್ರೆಂಡ್ಸು ಅಂತ ಒಂದು 10 ಶೋ ಮಾಡಿದ್ದೀವಿ ನಾವು ಆಲ್ರೆಡಿ. 10 ಶೋನಲ್ಲಿ 2,000 ಜನ ನಮ್ಮ ಮೂವಿ ನೋಡಿ ಆ 2,000 ಜನ ಕಾಮೆಂಟ್ಸ್ಗಳು ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಇಷ್ಟೆಲ್ಲ ಸ್ಟೋರಿ ಹೇಳಿ ಮಾಡಿದ್ರು ಕೂಡ ಮತ್ತೆ ಎಲ್ಲ ಮಾಡಿ ಸಿನಿಮಾ ತೋರಿಸಿದಾಗ ಇನ್ನೊಂದಷ್ಟು ಕಾಮೆಂಟ್ಸ್ ಇತ್ತು, ಅದು ಬೋರ್ ಆಗ್ತಾ ಇದೆ, ಇಲ್ಲಾಗ ಆಗ್ತಾ ಇದೆ, ಹಂಗೆ. ಸೊ ಎಲ್ಲ ಎಡಿಟ್ ಮಾಡಿದ್ವಿ. ಸೊ ಇದೆಲ್ಲ ಏನಂತಂದರೆ ತಪ್ಪ ಸರಿನಾ ಅಂತಂತಂದರೆ ಅದು ಹಂಗೆ ನೋಡೋಕ್ಕಾಗಲ್ಲ. ಸೊ ಇಟ್ಸ್ ಎ ಪ್ರಾಸೆಸ್. ಈಗ ನಮಗೆ ಹಂಗೆ ಮಾಡ್ಬೇಕಾದ್ರೆ ಹಂಗೆ ಅನಿಸಿದ್ದೇ ತಪ್ಪ ಇಲ್ಲ, ನಮ್ಮ ಪ್ರಕಾರ ಕರೆಕ್ಟಾಗಿರುತ್ತೆ. ಬಟ್ ಇಲ್ಲಿ ನನ್ನ ಪ್ರಕಾರ ಅವ್ರ ಪ್ರಕಾರ ಅಂತ ಬರಲ್ಲ. ಕೊನೆಗೆ ಜನ ಏನು ನೋಡ್ತಾರಲ್ಲ ಮೆಜಾರಿಟಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅವ್ರಿಗೆ ಬಂದು ನೋಡಲ್ಲ. ಸೊ ಸಿನಿಮಾ ಫೇಲ್ಯೂರ್ ಆಗುತ್ತೆ, ಅದು ಕಾನ್ಸಿಕ್ವೆನ್ಸಸ್ಸು. ಸೊ ಆ ಕಾನ್ಸಿಕ್ವೆನ್ಸಸ್ ಮಾಡ್ಕೋಬಾರ್ದು ಅಂತಂದರೆ ಇವಾಗಲೇ ಅವ್ರು ಏನಾದ್ರು ಹೇಳೋದನ್ನ ಫೀಡ್ಬ್ಯಾಕ್ಗಳನ್ನ ನಾವು ತಿದ್ದುಕೊಂಡ್ರೆ ಸೊ ಆ ಕಾನ್ಸಿಕ್ವೆನ್ಸಸ್ ನಮ್ಗೆ ಬರಲ್ಲ. ಸೊ ನಾಳೆ ಜನ ಮತ್ತೆ ನಾಳೆ ಪಬ್ಲಿಕ್ ರಿಲೀಸ್ ಆದಾಗ ಫೆಬ್ರವರಿ 7ನೇ ತಾರೀಕು ಇನ್ನೂ ಒಂದಷ್ಟು ಜನ ಇನ್ನೇನೇನೋ ಹೇಳ್ಬೋದು, ಅದು ನಮ್ಗೆ ಇವಾಗಲೇ ಊಹಿಸೋಕೆ ಆಗದೇ ಇರ್ಬೋದು. ಬಟ್ ಒಂದು ಲೆವೆಲ್ಗೆ ನಮಗೆ ಈಗ ಏನು 2,000 ಜನ ನೋಡಿದ್ದಾರೆ, ಇವರೆಲ್ಲ ಆಡಿಯನ್ಸೇ, ಹೌದು, ಇವ್ರು ಯಾರು ಫಿಲಮ್ ಅವರಲ್ಲ. ಸೊ ಆ ಫೀಡ್ಬ್ಯಾಕ್ ಇದೆಯಲ್ಲ ಅದು ನಮ್ಮನ್ನು ರಕ್ಷಣೆ ಮಾಡಿದೆ, ಪ್ರೊಟೆಕ್ಷನ್ ಮಾಡಿದೆ, ಆ ತಿದ್ಕೊಳ್ಳೋಕ್ಕೆ ನಮಗೆ ಅವಕಾಶ ಕೊಟ್ಟಿದೆ. ಅದಕ್ಕೆ ಅದು ನನಗೆ ತುಂಬ ಗ್ರೇಟ್ಫುಲ್ ಅನಿಸಿದೆ. ಅದಕ್ಕೆ ನನಗೆ ತುಂಬ ಬಿಗ್ಗೆಸ್ಟ್ ಲರ್ನಿಂಗ್ ಆಫ್ ಮೈ ಲೈಫ್. ಅದೆಲ್ಲ ಸಿನಿಮಾದಲ್ಲಿ ನಿಮ್ಗೆ ಕಾಣುತ್ತೆ. ಈಗ ಏನು ನಾಳೆ ಯಾರು ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸ್ವಲ್ಪ ಗ್ರಿಪ್ಪಿಂಗ್ ಆಗಿದೆ ಅಂತ ಅಂದರೆ ಅದಕ್ಕೆ ಇದೆಲ್ಲ ಕಾರಣ ಆಗಿರುತ್ತೆ, ಆ ಥರ. ಸೊ ಅಂದರೆ ಇದು ಎಡಿಟಿಂಗ್ ಎಲ್ಲ ಇದು ಮಾಡಿದ್ರೆ ಮತ್ತೆ ಏನಾದರೂ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಏನಾದ್ರು ಶೂಟ್ ಗೇಟ್ ಮಾಡಿದ್ರ ಅಂತ? ಶೂಟ್ ಮಾಡಿಲ್ಲ, ಅಯ್ಯೋ ಶೂಟ್ ಮಾಡಲ್ಲ, ನಾವು ಎಡಿಟಿಂಗ್ ಮಾಡೋದು ಜಾಸ್ತಿ ಇತ್ತು. ಎಡಿಟಿಂಗ್ ಅಂದರೆ ದೊಡ್ಡ ಎಡಿಟಿಂಗ್ ಏನಲ್ಲ, ಚಿಕ್ಕದೇನೆ. ಆ ಚಿಕ್ಕದು ಮಾಡೋದ್ರಿಂದ ಇನ್ನೂ ಕ್ರಿಸ್ಪ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಹೆಂಗೆ ಗೊತ್ತಾಗುತ್ತೆ? ಈಗ ನನಗೆ ಅರ್ಥ ಆಗಿದೆ ಅಂದರೆ ನಮಗೆ ಆಸ್ ಎ ಮೇಕರ್ ಆಗಿ ಅಥವಾ ನಮ್ಮ ಇಡೀ ಟೀಮ್ ಎಂಟೈರ್ ಟೀಮ್ಗೆ ಎಲ್ಲರಿಗೂ ನಾವೆಲ್ಲ ಒಂದೇ ಗ್ಲಾಸ್ ಹಾಕೊಂಡು ನೋಡ್ತಾ ಇರ್ತೀವಿ. ಏನು ಹಳದಿ ಕನ್ನಡಕ್ಕನೋ ಯಾವ ಕಲರೋ ಒಂದೇ ಕಲರ್ ಇರ್ತದೆ ಎಲ್ರಿಗೂ. ಸೊ ಯಾರಿಗೂ ಗೊತ್ತಾಗಲ್ಲ ನನ್ನ ಪ್ರಕಾರ. ಸೊ ನಾನು ಎಷ್ಟು ನಮ್ಮ ಬೇರೆ ಬೇರೆ ಟೆಕ್ನಿಷಿಯನ್ಸು ಇವ್ರುಗಳಿಗೆಲ್ಲ ಏನಾದರೆ ನನ್ನ ಪ್ರಕಾರ ನಮ್ಮ ಫಿಲಮ್ ಅವ್ರಿಗೆ ತೋರಿಸೋದಕ್ಕಿಂತ ಬೇರೆ ಅವ್ರಿಗೆ ತೋರಿಸ್ಬೇಕು ನಾವು. ಫಿಲಮ್ ಅವ್ರಿಗೆ ತೋರಿಸಿದ್ರೆ ಏನಾಗುತ್ತೆ, ಅವರು ಬರೀ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇರ್ತಾರೆ. ಈಗ ಸಿನಿಮಾಟೋಗ್ರಾಫರ್ ಇನ್ಯಾರನ್ನ ಕರ್ಕೊಂಡು ತೋರಿಸ್ತಾರೆ, ಅವರು ಬರೀ ಸಿನಿಮಾಟೋಗ್ರಫಿ ನೋಡ್ತಾ ಇರ್ತಾರೆ, ಅಲ್ಲಿ ಶಾರ್ಟ್ ಹಂಗಿದೆ ಹಿಂಗಿದೆ. ಬಟ್ ಜನ ಹಂಗೆ ನೋಡಲ್ಲ, ಯಾರು ಶಾರ್ಟ್ ಥರ ನೋಡಲ್ಲ. ಹಂಗೆ ಅದು ಎಲ್ಲಿ ತುಂಬ ಕಮ್ಮಿ ಹಂಗೆಲ್ಲ ನೋಡೋದು. ಮೆಜಾರಿಟಿ ನೋಡ್ತಾ ಇರ್ತಾರೆ, ಅವರು ಬೇರೆ ಮೈನ್ ಸ್ಟೋರಿ ನೋಡ್ತಾ ಇರ್ತಾರೆ. ಅವ್ರು ಲ್ಯಾಗ್ ಆಗ್ತಾ ಇದೆ, ಬೋರ್ ಆಗ್ತಾ ಇದೆ ಅಂದರೆ ಅವ್ರು ಬೇರೆ ಏನೋ ಹೇಳ್ತಾ ಇರ್ತಾರೆ, ಕತೆ ಲಿಂಕ್ ಇರಲ್ಲ ಅಲ್ಲಿ, ಅದನ್ನೇ ಹೇಳ್ತಾ ಇರ್ತಾರೆ ಅವರು, ನಮಗೆ ಗೊತ್ತಾಗಲ್ಲ. ಅದೇ ನೀವು ಬೇರೆ ಇವ್ರನ್ನ ಕೇಳಿದ್ರೆ ಅವ್ರು ಟೆಕ್ನಿಕಲ್ ಆಗಿ ಹೇಳ್ತಾ ಇರ್ತಾರೆ. ಸೊ ನಮಗೆ ಅದು ಕನ್ಫ್ಯೂಸ್ ಮಾಡಿಬಿಡುತ್ತೆ ಆ್ಯಕ್ಚುಲಾಗಿ. ಇದೆಲ್ಲ ನನಗೆ ಅರ್ಥ ಆಯ್ತು ಸ್ವಲ್ಪ. ಸೊ ನಾನೇನು ಅಂದ್ಕೊಂಡೆ ಆವಾಗ, ಇವರು ಹೇಳಿದ್ರೆ ಏನು ತಗೋಬೇಕು. ಮಾಮೂಲಿ ಜನ ಹೇಳಿದಾಗ ಆ್ಯಕ್ಚುಲಾಗಿ ರಿಯಲ್ ಆಗಿರೋ ಫ್ಯಾಕ್ಟ್ ಬರ್ತಾ ಇರ್ತದೆ ನಮಗೆ. ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ನನಗೇನು ಅನಿಸುತ್ತೆ ಅದು ಮಾಡಿರ್ತೀನಿ, ಅದನ್ನೇ ಇಷ್ಟಪಡಬೇಕು ಅಂತ ನಾನು ಯಾರ ಮೇಲೂ ಹೇರೋಕ್ಕಾಗಲ್ಲ. ಹಂಗೆ ಹೇರಿದ್ರೆ ನಾವು ಇಲ್ಲಿಗೆ ಬರಲೇಬಾರ್ದು. ಅಂದರೆ ನಾನು ನನ್ನ ಫ್ಯಾಮಿಲಿಗೆ ಸಿನಿಮಾ ಮಾಡ್ಕೋಬೇಕಷ್ಟೇ, ಮನೇಲಿ ಕುತ್ಕೊಂಡು ನೋಡಿಕೊಂಡು ನಾನೇ 10 ಸರಿ ನೋಡ್ಕೊಂಡು ಎಂಜಾಯ್ ಮಾಡ್ಕೋಬೇಕು. ಸೊ ಈಗ ಬೇರೆಯವ್ರಿಗೆ ಮಾಡಿದ್ದೀನಿ ಅಂತಂದಾಗ ಅವ್ರದ್ದು ಒಪಿನಿಯನ್, ಅವ್ರ ಪಾಯಿಂಟ್ ಆಫ್ ವ್ಯೂಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ನಾನು, ಅಲ್ವಾ? ಸೊ ಅದನ್ನು ಟ್ರೈ ಮಾಡಿದ್ರಿಂದ ತುಂಬ ಲರ್ನಿಂಗ್ ಆಯಿತು. ಸೊ
ಅದೇ ನಮ್ಮನ್ನು ಕಾಪಾಡೋದು. ನನ್ನ ಪ್ರಕಾರ ಇನ್ಯಾವುದು ಕಾಪಾಡಲ್ಲ ನಮ್ಮನ್ನ, ಇನ್ಯಾವುದು ಕಾಪಾಡೋಕ್ಕೆ ಚಾನ್ಸಸ್ ಇಲ್ಲ. ಕಾಪಾಡಿದ್ರೆ ಅದೇ ಕಾಪಾಡಬೇಕು ಅಷ್ಟೇ. ಓಕೆ ಸರ್, ಇವಾಗ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಬ್ಬ ನಿರ್ಮಾಪಕನಿಗೆ ಹೇಳಿ ಕತೆ ಹೇಳಿ ಒಪ್ಸೋದೇ ಅದೊಂದು ಕಷ್ಟದ ಕೆಲಸ ಆಗಿರುತ್ತೆ. ಅಷ್ಟು ಜನ ಪ್ರೊಡ್ಯೂಸರ್ಸ್ಗೆ ನೀವು ಕತೆ ಹೇಳಿ ಒಪ್ಸಿದಿರಲ್ಲ, ಸೊ ನಿಮ್ಗೆ ಯಾವ ರೀತಿ ಅದು ಚಾಲೆಂಜಿಂಗ್ ಆಗಿತ್ತು ಅಂತ? ಅಂದರೆ ನನಗೆ ಲಾಸ್ಟ್ ಮೂವಿ ಸೆಲ್ಫಿ ಮೂವಿ ಗೂಗಲ್ ಡ್ಯಾಡಿ ಅಂತ ಹೇಳಿದ್ನಲ್ಲ, ಆ ಮೂವಿಯಿಂದ ನನಗೆ ಸ್ಟಾರ್ಟ್ ಆಗಿದ್ದು. ಅಂದರೆ ನನಗೆ ಏನಾಯ್ತು ಅಂತಂದರೆ, ಸೊ ಮೇನ್ ಇದೇ ಪಾಯಿಂಟಿಗೆ ನನಗೆ ಆ ಪಾಯಿಂಟ್ ಸ್ಟಾರ್ಟ್ ಆಗಿದ್ದು. ಏನಂತಂದರೆ ಅದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದೆ ನಾನು. ಸೊ ಅದು ನನಗೇನಾಯ್ತು ಅಂತಂದರೆ, ಸ್ಟಾರ್ಟಿಂಗು ಹೀಗೇ ನೋಡಿದವರೆಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಟೀಮ್ ಎಲ್ಲ ಚೆನ್ನಾಗಿದೆ ಆಯಿತಾ. ಬಟ್ ಫಿಲಮ್ಮು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಕೊಡಲಿಲ್ಲ. ಆವಾಗ ನನಗೆ ತುಂಬ ಒಂಥರ ಡಿಪ್ರೆಷನ್ ಆಗೋಯ್ತು. ಅಂದರೆ ನಾನು ಅದನ್ನು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದು. ಏನು ಹಾರ್ಡ್ ವರ್ಕ್ ಅಂತ ನಾವು ಕರಿತೀವಲ್ವ, ಡ್ರಾಫ್ಟ್ ಮಾಡೋದು, ಸ್ಕ್ರಿಪ್ಟ್ನ ತಿದ್ದುಪಡಿ ಎಲ್ಲ ಮಾಡಿದ್ದೆ ನಾನು, ಮೇಕಿಂಗ್ ಎಲ್ಲ ಮಾಡಿದ್ವಿ. ಬಟ್ ಕೊನೆಗೆ ಚೆನ್ನಾಗಿಲ್ಲ, ಹಿಂಗಿದೆ ಅಂದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ನಿಮಗೆ ಅಲ್ವಾ. ನನಗೆ ಅದು ಅರ್ಥ ಆಗಕ್ಕೆ 6 ತಿಂಗಳು ಬೇಕಾಯಿತು. ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಯಾಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಚೆನ್ನಾಗಿದೆ ಅಂತಂದರೆ ನಮ್ಗೇನು ಅರ್ಥ ಆಗುತ್ತೆ, ಚೆನ್ನಾಗಿಲ್ಲ ಅಂದರೆ ಏನು ಅರ್ಥ ಆಗುತ್ತೆ? ಆ ಪದದಲ್ಲಿ ಏನು ಅರ್ಥ ಆಗಲ್ಲ ನಿಮಗೆ. ಒಳಗಡೆ ಏನೋ ಡೀಪ್ ಇರುತ್ತೆ, ಅವ್ರು ಬೇರೆ ಏನೋ ಹೇಳ್ತಾ ಇರ್ತಾರೆ, ಅದು ಅರ್ಥನೇ ಆಗಲ್ಲ ನಮಗೆ. ಸೊ ನನಗೆ ಈ ಪಾಯಿಂಟ್ ಆ ಮೂವಿನಲ್ಲಿ ಅರ್ಥ ಆಯ್ತು. ಅಂದರೆ ಆವಾಗ ನನಗೊಂದು ಕ್ವಶನ್ ಬಂತು, ಇಷ್ಟೊಂದು ಜನ ನೋಡಿದ್ರಲ್ಲ ನನ್ನ ಜೊತೆಗೆ ಟೆಕ್ನಿಷಿಯನ್ಸ್ಗಳು, ಇವರೆಲ್ಲ ಹಂಗಾರೆ ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಹೇಳ್ತಾ ಇರಲಿಲ್ಲ. ಎಲ್ಲರೂ ಒಂದೇ ಥರ ನೋಡ್ತಾ ಇದ್ವಿ, ನಾವೆಲ್ಲ ಒಂದೇ ಗ್ಲಾಸ್ ಹಾಕೊಂಡು ನೋಡ್ತಾ ಇದ್ದೀವಿ, ಎಲ್ರಿಗೂ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಅಂತ. ಸೊ ನಾವೆಲ್ಲ ಒಂದೇ ಪೇಜಲ್ಲಿ ಇರ್ತೀವಿ, ಇಡೀ ಸಿನಿಮಾದವ್ರದ್ದು ಒಪಿನಿಯನ್ ಅದಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗಲ್ಲ ಅಂತಂದರೆ, ನಾವೆಲ್ಲ ಒಂದೇ ಪೇಜಲ್ಲಿ ಇರ್ತೀವಿ, ನಾವೆಲ್ಲ ಫಿಲ್ಮಿಯಾಗಿ ಸಿನಿಮಾ ನೋಡ್ತಾ ಇರ್ತೀವಿ. ಜನ ಫಿಲ್ಮಿಯಾಗಿ ಸಿನಿಮಾ ನೋಡ್ತಾ ಇರಲ್ಲ, ಅವ್ರು ಬೇರೆ ಥರ ನೋಡ್ತಾ ಇರ್ತಾರೆ ನಿಮಗೆ ಆ್ಯಕ್ಚುಲಾಗಿ. ಅದು ಯಾವಾಗ ಅರ್ಥ ಆಗುತ್ತೆ ಅಂತಂದರೆ, ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ನೀವು. ಬಟ್ ಏನು ಪ್ರಾಬ್ಲಮ್ ಅಂತಂದರೆ, ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರು ಸತ್ಯನೇ ಹೇಳಲ್ಲ ನಿಮಗೆ. ಈಗ ನೀವು ಮೈಕ್ ಹಿಡಿದ್ರೆ ಥಿಯೇಟ್ರ್ ಮುಂದೆ ಹೋಗ್ಬಿಟ್ಟು ನಿಮಗೆ ಗೊತ್ತಲ್ವಾ, ಎಲ್ಲ ಸುಮ್ಮನೆ ಸೌಜನ್ಯ ಕೇಳ್ತಾರೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಹಂಗೆ ಮತ್ತೆ ಅದರಿಂದ ನಮಗೂ ಸತ್ಯ ಗೊತ್ತಾಗಲ್ಲ. ಮತ್ತೆ ಎಡುತ್ತಾ ಇರ್ತೀವಿ ನಾವು, ಮತ್ತೆ ನಮಗೆ ಫಿಲಮ್ ಮುಂದಕ್ಕೆ ಕೊಡಲ್ಲ. ಮುಂದಕ್ಕೆ ಕೊಡದಾಗ ಒಂದು ಕ್ವಶನ್ ಬರುತ್ತೆ ನನಗೆ, ಇವರೆಲ್ಲ ಅವತ್ತು ಹಂಗೆ ಹೇಳಿದ್ರಲ್ಲ, ಮತ್ತೆ ಈಚೆ ಬಂದಾಗ ಚೆನ್ನಾಗಿದೆ ಅಂತ, ಮತ್ತೆ ಯಾಕೆ ಮುಂದಕ್ಕೆ ಕೊಡ್ತಾ ಇಲ್ಲ ಸಿನಿಮಾ? ನಿಮಗೆ ಉತ್ತರಗಳೇ ಸಿಗಲ್ಲ. ಏನಂತಂದರೆ ಎಲ್ಲ ಅಂದರೆ ಸತ್ಯನ ನಾವು ಹುಡ್ಕೋದಿದೆಯಲ್ಲ ಸಖತ್ ಕಷ್ಟ. ಎಲ್ಲ ಮೇಲೆ ಇರುತ್ತಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇರ್ತಾರೆ ನಿಮಗೆ. ಅಂದರೆ ಅವರು ಬೇಕಂತ ಹೇಳಲ್ಲ, ಎಲ್ರಿಗೂ ಒಂದು ಸೌಜನ್ಯ ಇರುತ್ತೆ. ಆಮೇಲೆ ಯಾಕೆ ಬೇಕು ನಮಗೆ? ಆಮೇಲೆ ಎಷ್ಟೊಂದು ಜನಕ್ಕೆ ಮೈಕ್ ಹಿಡಿತದಂಗೆ ಹೆದರಿಕೆ ಆಗುತ್ತೆ, ಇವನೇನಾರು ಹೊಡೆದ್ಬಿಟ್ರೆ ನನಗೆ ಚೆನ್ನಾಗಿಲ್ಲ ಅಂತ ತಕ್ಷಣ ಏನೇನೋ ಇರುತ್ತೆ ಅವ್ರವ್ರ ಭಾವನೆಗಳಲ್ವ. ನಮಗೂ ಇರುತ್ತೆ, ನಾವು ಎಲ್ಲಿ ಹೇಳ್ತೀವಿ ಸತ್ಯ, ಎಲ್ಲಿ ಹೇಳ್ತೀವಿ ಹೇಳಲ್ಲ ಅಲ್ವಾ. ಹಾಗೆ ಅಂದರೆ ಸೊ ಆವಾಗ ಬಟ್ ಏನಾಗುತ್ತೆ, ಆ್ಯಸ್ ಎ ಫಿಲಮ್ ಮೇಕರ್ ನಾನು ಹೆಂಗೆ ತಿಳ್ಕೊಳ್ಳಿ ನಿಜವಾಗ್ಲೂ ಇವ್ರಿಗೆ ಇಷ್ಟ ಆಗ್ತಾ ಇದೆಯಲ್ವ ಅಂತ ಹೆಂಗೆ ತಿಳ್ಕೊಳ್ಳಿ ನಾನು? ಯಾಕೆಂದರೆ ಇದನ್ನು ತಿಳ್ಕೊಳ್ದೇ ಇದ್ರೆ ಇದ್ರ ಮೇಲೆ ನಾನು ಏನೇ ಅರಮನೆ ಕಟ್ಟಿದ್ರು ಕೂಡ ಇದು ಬಿದ್ದೋಗುತ್ತೆ. ಸೊ ನನಗೆ ಅದೇ ಆವಾಗ ಅರ್ಥ ಆಗಿದ್ದು. ನಾನು ವಾಸ್ಕೋಡಿಗಾಮ ಮಾಡಿದ್ಮೇಲೆ ನನಗೆ ಆ ಡಿಸ್ಟರ್ಬೆನ್ಸಲ್ಲಿ ನನಗೆ ಅದೇ ಅರ್ಥ ಆಗಿದೆ. ಅಂದರೆ ಏನು ಅರಮನೆ ಕಟ್ಟಿದ್ರು ಬಿದ್ದೋಗುತ್ತೆ. ಯಾಕೆಂದರೆ ಈ ಫೌಂಡೇಶನ್ನು ಸರಿ ಇದೆಯೋ ಇಲ್ವೋ ಅಂದರೆ ನನ್ನ ಪ್ರಕಾರ ಸರಿ ಇದೆ ಅಷ್ಟೇ. ಬೇರೆಯವ್ರಿಗೆ ಹೆಂಗೆ ಅನಿಸ್ತಾ ಇದೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾಕೆಂದರೆ ಯಾರೂ ಸತ್ಯ ಹೇಳಲ್ಲ ಯಾರು. ಸೊ ಈ ಪ್ರಾಸೆಸ್ ಹೆಂಗೆ ಹೆಂಗೆ ಅಂತ ಕ್ವಶನ್ ಆದಾಗ ನಾನು ಹುಡ್ಕೊಂಡಿದ್ದು, ನಾನು ಜನಕ್ಕೆ ಹೇಳೋಣ ಫಸ್ಟು. ಸೊ ನಮ್ಮ ಸೆಲ್ಫಿ ಮಮ್ಮಿಯನ್ನು ಹಂಗೆ ಮಾಡಿದ್ದು ನಾನು ಫಸ್ಟು ಇನ್ವೆಸ್ಟ್ಮೆಂಟ್ ರೈಸ್ ಮಾಡೋಕ್ಕೆ ಅಂತ ಕತೆ ಹೇಳಲೇ ಇಲ್ಲ. ನಾನು ಒಂದಷ್ಟು ಜನ ಪೇರೆಂಟ್ಸ್ಗಳಿಗೆ ಒಂದು ಸ್ಟೋರಿ ನರೇಟ್ ಮಾಡಿದೆ ಒಂದು ಸ್ಕೂಲಲ್ಲಿ. ಅದೇನಂದ್ರೆ ಮಕ್ಕಳದು ಮೊಬೈಲ್ ಅಡಿಕ್ಷನ್ ಬಗ್ಗೆ ಇದೆ ಅಂತ ಸಬ್ಜೆಕ್ಟ್ ಅದು. ಮಕ್ಕಳು ಹೆಂಗೆ ಮೊಬೈಲ್ ಅಡಿಕ್ಷನಿಂದ ಹಾಳಾಗ್ತಾ ಇದ್ದಾರೆ, ಪೇರೆಂಟ್ಸು ಅದರಲ್ಲಿ ಏನು ಅವ್ರದ್ದು ಪಾತ್ರ ಏನು ಅಂತ ಒಂದು ಕಾಮಿಡಿಯಾಗೇ ಒಂದು ಮೆಸೇಜ್ ಇದ್ದಂಥ ಸಿನಿಮಾ ಅದು. ಚಿಕ್ಕ ಬಜೆಟಲ್ಲಿ ಮಾಡಿದಂಥ ಸಿನಿಮಾ ಅದು. ಸೊ ನನಗೆ ಅದು ಆವಾಗ ಏನು ಬೇಕಾಗಿತ್ತು ಅಂತಂದರೆ, ಇದು ನೋಡೋರು ಯಾರು? ಪೇರೆಂಟ್ಸ್ಗಳು, ಮಕ್ಕಳು. ಅವ್ರಿಗೆ ಇಷ್ಟ ಆಗುತ್ತಾ ಇದು ಇಲ್ವಾ? ಸೊ ಇದನ್ನೇ ಫಸ್ಟ್ ಅವ್ರಿಗೆ ಕೇಳ್ಬಿಡೋಣ, ಸಬ್ಜೆಕ್ಟ್ ಹೇಳ್ಬಿಟ್ಟು ಅಂತ ನಾನು ನರೇಷನ್ ಮಾಡಿದೆ ಒಂದು ಸ್ಕೂಲಲ್ಲಿ. ಒಂದು 30-40 ಜನ ಪೇರೆಂಟ್ಸ್ ಇದ್ದರು. ನಾನು ನಮ್ಮ ಆ ಪ್ರಿನ್ಸಿಪಲ್ ನಂಗೆ ಗೊತ್ತಿತ್ತು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ನಾನು ಕಥೆ ಹೇಳಬೇಕು, ನನಗೇನು ಬೇಕಾಗಿಲ್ಲ, ಫೀಡ್ಬ್ಯಾಕ್ ಬೇಕು ಇರೋದೆಲ್ಲ. ಆಯಿತು ಹೇಳಿ ಬಂದು ಅಂತಂದ್ರು ಅವರು. ಸರ್ ನಾನು ಹೋಗಿ ನರೇಷನ್ ಮಾಡಿದೆ ಅವರಿಗೆ. ಆ ನರೇಷನ್ ಮಾಡಿದಾಗ ಅವ್ರಿಗೆಲ್ರಿಗೂ ಸಖತ್ ಇಷ್ಟ ಆಯ್ತು ಅದರಲ್ಲಿ ಮೆಜಾರಿಟಿ.
ಆವಾಗ ಅವರಂದ್ರು ಎಲ್ಲ ನಮ್ಮ ಮನೇಲಿ ಹಿಂಗೆ ನಡೆಯೋದು, ನೀವು ಹೆಂಗೆ ಮಾಡಿದ್ದೀರಾ ಇದನ್ನ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ನಾನು ಹಿಂಗೆ ನೋಡಿಕೊಂಡೇ ಮಾಡಿದ್ದು, ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಮಕ್ಳುಗಳು ಅವರು ಇವರು ಸುತ್ತಮುತ್ತ ಎಲ್ಲ ಹಿಂಗೆ ಆಡ್ತಾ ಇದ್ದಾರೆ, ಮೊಬೈಲ್ ಅಡಿಕ್ಷನ್ ಆಗಿದ್ದಾರೆ, ಇದು ನೋಡ್ಕೊಂಡು ಹಿಂಗೆ ಮಾಡಿದೆ ಅಂತ ನಾನು ಅವರಿಗೆಲ್ಲ ಹೇಳಿದೆ. ಸೊ ಇಷ್ಟ ಆಯಿತು. ಅದಾದಮೇಲೆ ಅವರಲ್ಲೇ ತುಂಬ ಜನ ಇದನ್ನು ಹೆಂಗೆ ಮಾಡ್ತಾ ಇದ್ದಾರೆ ಈ ಫಿಲಮ್ನ, ಯಾರು ಪ್ರೊಡ್ಯೂಸರ್ ಹಂಗೆ ಹಿಂಗೆ ಅಂದರು. ನಾನು ಅದು ಯೋಚನೆ ಕೂಡ ಮಾಡಿರಲಿಲ್ಲ, ಇಲ್ಲ ನನಗೂ ಇನ್ನೂ ಗೊತ್ತಿಲ್ಲ ಯಾರು ಪ್ರೊಡ್ಯೂಸರ್ ಅಂತ ಏನಂತ. ಆವಾಗ ಅವರಂದರು, ಈಗ ಲೂಸಿಯಾ ಪವನ್ ಎಲ್ಲ ಮಾಡಿದ್ರಲ್ವ ಆವಾಗ ಮುಂಚೆನೇ, ಸೊ ಆ ಥರ ನೀವು ಮಾಡಿ, ಯಾಕೆ ನೀವು ಮಾಡಬಾರ್ದು ಅಂತ. ಆವಾಗ ನನಗೂ ಅನಿಸೋದು ಕರೆಕ್ಟ್ ಅಲ್ವಾ, ಒಬ್ಬರು ಮಾಡೋದಕ್ಕಿಂತ ಅಂತ. ಹಂಗೆ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಫಸ್ಟ್ ನನಗೆ ಬೇಕಾಗಿದ್ದು ಅಂದರೆ ಫೀಡ್ಬ್ಯಾಕ್. ಸೊ ಆ ಪ್ರಾಸೆಸ್ಸಿಂದ ನಮಗೆ ಲಾಸ್ಟ್ ಮೂವಿ ನಮಗೆ ಆ ಪ್ರಾಸೆಸ್ಸಿಂದ ನಂಗೆ ಸಖತ್ ಹೆಲ್ಪ್ ಆಯಿತು. ಅದೇನಂತಂದರೆ ನಮಗೆ ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಯಿತು. ಬಟ್ ಅದಕ್ಕೆ ಆದಂಥ ಒಂದು ಇದು ಸಿಕ್ತು, ನಮಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ತು. ಇವತ್ತು ಅಮೆಝಾನಲ್ಲಿದೆ, ತುಂಬ ಚೆನ್ನಾಗಿ ಹೋಗಿದೆ ಮೂವಿ. ನಮಗೆ 2 ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಬಂತು, ಎಲ್ಲ ಬಂತು. ಆಮೇಲೆ ಸೃಜನ್ ಲೋಕೇಶ್ ಮೇಘನ್ ಅವರು ಫಸ್ಟ್ ಟೈಮ್ ಡಿಫ್ರೆಂಟ್ ರೋಲಲ್ಲಿ ಗುರುತಿಸ್ಕೊಂಡಂಥ ಒಂದು ಸಿನಿಮಾ. ಸೊ ಎಲ್ಲ ಚೆನ್ನಾಗಾಯಿತು. ಅದು ಚೆನ್ನಾಗಾದ ಮೇಲೆ ಅದರಿಂದ ತುಂಬ ಜನ ಇನ್ಸ್ಪೈರ್ ಆಗಿಬಿಟ್ಟು ಇನ್ನೊಂದಷ್ಟು ಜನ ಪ್ರೊಡ್ಯೂಸರ್ಸ್ ಮುಂದೆ ಬಂದರು. ಸೊ ಹಾಗಾಗಿ 150 ಜನ ಆದರು. ಸೊ ಆ ಕಥೆ ಹೇಳೋ ಪ್ರಾಸೆಸ್ ಇದೆಯಲ್ಲ, ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಇದುವರೆಗೂ ನನಗೆ ಇಷ್ಟ ಆಗಿದ್ದ ಪ್ರೊಸೆಸ್ ಅದೇನೆ. ಈ ಶೂಟಿಂಗ್ ಇದೆಲ್ಲ ಹೆವಿ ಕಷ್ಟ ಒಂದೊಂದ್ಸರಿ, ಬಟ್ ಕಥೆ ಹೇಳೋ ಪ್ರೊಸೆಸ್ ಇದೆಯಲ್ಲ ಅದು ಒಂಥರ ಎಂಜಾಯ್ ಮಾಡ್ತಾಯಿದ್ದೆ ನಾನು. ಅಂದರೆ ನನಗೆ ಪ್ರತಿ ಸರಿ ಹೇಳ್ದಾಗಲೂ ನನಗೆ ಫೀಡ್ಬ್ಯಾಕಲ್ಲಿ ಸಿಗ್ತಾಯಿತ್ತಲ್ಲ, ಅದು ನನಗೆ ಇಷ್ಟ ಆಗ್ತಾಯಿತ್ತು. ಅಂದರೆ ಹಿಂಗೆ ಯೋಚನೆ ಮಾಡ್ತಾರಲ್ವ ಜನ. ಈಗ ನಾನು ಹಿಂಗೆ ಯಾಕೆಂದರೆ ನನಗೆ ಈಗ ಏನು ಪ್ಲಸ್ ಆಗ್ತಾಯಿತ್ತು ಅಂದರೆ, ಈಗ ಅವ್ರು ಇನ್ವೆಸ್ಟರಾಗಿ ನಾನು ತೊಗೋಬೇಕಂದ್ರೆ ಅವರು 2 ಲಕ್ಷ 5 ಲಕ್ಷ ರೂಪಾಯಿನ ಹಾಕಬೇಕು. ಹೌದು. ಈಗ 5 ಲಕ್ಷ ರೂಪಾಯಿ ಹಾಕ್ಬೇಕಂತಂದ್ರೆ ಅವನು ಎಷ್ಟು ಯೋಚನೆ ಮಾಡಬೇಡ. ಈಗ ಸೊ ಅವನು ಓಕೆ ಒಂದು ಲೆವೆಲ್ಗೆ ಆಗ್ತಾಯಿದ್ದಾನೆ ಅಂತಂದರೆ, ಸೊ ಪರವಾಗಿಲ್ಲ, ನಾಳೆ ಯಾರೋ 100 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ಎದುರುಕೊಡಲ್ಲಪ್ಪ, ಆ ಒಂದು ಧೈರ್ಯ ಬರ್ತಾಯಿತ್ತು ನನಗೆ. ಸೊ ಈಗ ಅವ್ರು ಹಾಕಲ್ಲ ಅಂತಂದಿದ್ದರೆ ಆವಾಗ ನನಗೆ ಅರ್ಥ ಆಗ್ತದೆ, ಓ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸೊ ಈಗ ಕೆಲವ್ರಿಗೆ ಇಷ್ಟ ಆಗಿರಲ್ಲ, ಬಟ್ ನಾವು ಮೆಜಾರಿಟಿ ತೊಗೋತೀವಿ ಯಾವಾಗಲೂ. ಸೊ ಎಲ್ಲ ಸಿನಿಮಾನು ಮೆಜಾರಿಟಿನೇ ವರ್ಕ್ ಆಗೋದು. ಹೌದು. ಈಗ ಎಂಥ ದೊಡ್ಡ ಸಿನಿಮಾನು ಕೆಲವ್ರಿಗೆ ಇಷ್ಟ ಆಗಿರಲ್ಲ, ಸೂಪರ್ ಡೂಪರ್ ಹಿಟ್ ಆಗಿರೋದು ಕೆಲವ್ರಿಗೆ ಇಷ್ಟ ಆಗಿರಲ್ಲ. ಅದೇನು ಮಾಡೋಕ್ಕಾಗಲ್ಲ, ಅದು ಇಂಡಿವಿಜುವಲ್ ಪರ್ಸೆಪ್ಷನು. ಅದಕ್ಕೆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಬಟ್ ಸಿನಿಮಾದ ಒಂದು ಈಗ ನಾವು ಹಾಕಿರೋ ಅಮೌಂಟು ದುಡ್ಡು ಅದೆಲ್ಲ ವಾಪಸ್ ಬರಬೇಕು, ಅದರಿಂದ ಒಂದು ಎಲ್ರಿಗೂ ಸರ್ವೈವಲ್ ಆಗಬೇಕು, ಇದು ಮೇನ್ ಉದ್ದೇಶ ಅಲ್ವಾ. ಸೊ ಅದಕ್ಕೆ ಹೆಂಗಾಗುತ್ತೆ ಅಂತಂದರೆ ಮೆಜಾರಿಟಿ ಇಷ್ಟಪಟ್ಟರೆ. ಸೊ ಆ ಮೆಜಾರಿಟಿ ಇಷ್ಟಪಡೋದಕ್ಕೋಸ್ಕರ ನಾವು ಇಲ್ಲಿ ಮೆಜಾರಿಟಿನೇ ತೊಗೋತಾ ಇದ್ವಿ. ಮೆಜಾರಿಟಿ ಒಂದು ಪಾಯಿಂಟ್ ಹೇಳ್ತಾ ಇತ್ತಾ. ನಮ್ಮ ಸಿನಿಮಾ ಫಸ್ಟ್ ಪ್ರೊಜೆಕ್ಟ್ ಮಾಡಿದಾಗ ಫಸ್ಟ್ ಶೋನಲ್ಲಿ ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಈಗ ಒಂದು ಶೋ, ಈಗ ಫಿಲಮ್ ರೆಡಿ ಇದೆ, ಸೆನ್ಸಾರಾಗೆಲ್ಲ ಆಗಿ ರೆಡಿ ಇದೆ. ಸೊ ಫಸ್ಟ್ ಶೋ ಮಾಡಿದಾಗ ಒಂದು ಪಾಯಿಂಟ್ ಬಗ್ಗೆ ನಮ್ಮ ಎಲ್ಲ ನೋಡೋಕ್ಕೆ ಬಂದಿದ್ದವರೆಲ್ಲ ಹೇಳಿದರು, ಅದು ಚೆನ್ನಾಗಿಲ್ಲ ಆ ಪಾಯಿಂಟು ಅಂತ. ಆ್ಯಕ್ಚುಲಾಗಿ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಪಾಯಿಂಟೇ ಅದು. ಚೆನ್ನಾಗಿದೆ ಅಂದ್ಕೊಂಡು ನಾನು ಮಾಡಿದ್ದು, ಆಯಿತಾ. ನಿಜವಾಗ್ಲೂ ಟೆಕ್ನಿಕಲ್ ಪಾಯಿಂಟ್ ಅದು, ಆಯಿತಾ. ಸೊ ನನಗೆ ಸರ್ಪ್ರೈಸ್ ಆಗಿದೆ ಏನಂದರೆ, ಆ ಪಾಯಿಂಟ್ ಬಗ್ಗೆನೇ ಎಲ್ಲ ಹೇಳಿದ್ರು ಚೆನ್ನಾಗಿಲ್ಲ ಅಂತ. ನಾವು ಇಷ್ಟೊಂದು ಕಥೆ ಎಲ್ಲ ಹೇಳ್ಬಿಟ್ಟು ಎಲ್ಲ ಮಾಡಿ ಸಿನಿಮಾ ಮಾಡಿದ ಮೇಲೂ ಕೂಡ ನೆಗೆಟಿವ್ಸ್ ಇರುತ್ತೆ. ಅಂದರೆ ಲೈಕ್ಸು ಡಿಸ್ಲೈಕ್ಸು ಯಾರ ಕಂಟ್ರೋಲು ಇರಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈಗ ನಿಮಗೆ ದೋಸೆ ಇಷ್ಟ, ನನಗೆ ಇಡ್ಲಿ ಇಷ್ಟ, ನಿಮ್ಗೆ ಯಾಕೆ ಇಡ್ಲಿ ಇಷ್ಟ ಇಲ್ಲ ಅಂತ ನಾನು ಕಂಡುಹಿಡಿಯೋಕ್ಕಾಗಲ್ಲ. ಅದು ನೀವು ಬೆಳೆದು ಬಂದ ರೀತಿ, ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಮಾಡಿಕೊಡ್ತಿದ್ದ ಟೇಸ್ಟಲ್ಲಿ ನಿಮಗೆ ಇಡ್ಲಿ ಚೆನ್ನಾಗಿ ಮಾಡಿಕೊಟ್ಟಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮಮ್ಮ ದೋಸೆ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಸೊ ಹಂಗಾಗಿ ನನಗೆ ದೋಸೆ ಕಂಡ್ರೆ ಇಷ್ಟ ಇರುತ್ತೆ, ಇಡ್ಲಿ ಚೆನ್ನಾಗೇ ಮಾಡ್ತಾ ಇರಲಿಲ್ವ ನಮ್ಮಮ್ಮ, ನನಗೆ ಇಡ್ಲಿ ಬಗ್ಗೆ ಒಂದು ಹೇಟ್ರೆಡ್ನೆಸ್ ಬೆಳೆದಿರುತ್ತೆ. ಹಾಗೆ ನಿಮಗೂ ಬರೋದು. ಬಟ್ ನೀವು ಇವತ್ತು ಹೇಳಿದಾಗ ಆ ಮೂಮೆಂಟಲ್ಲಿ ನಾವಿಬ್ಬರು ಫ್ರೆಂಡ್ ಆಗಿರ್ತೀವಿ, ಬಟ್ ನನಗೆ ಸಡನ್ನಾಗಿ ಗೊತ್ತಾಗಲ್ಲ ನೀವು ಯಾಕೆ ಹಿಂಗೆ ಚೆನ್ನಾಗೇ ಇದೆಯಲ್ಲ ಅಂತ. ಅದೇ ವಿಷಯಕ್ಕೆ ನಾವಿಬ್ಬರು ಕಿತ್ತಾಡ್ತೀವಿ. ಹಾಗೆ ಪರ್ಸೆಪ್ಷನ್ ಅನ್ನೋದು ಅದು ಕಂಡುಹಿಡಿಯೋಕ್ಕಾಗಲ್ಲ ನಾವು. ಬಟ್ ಇಲ್ಲಿ ಫಿಲಮ್ ಅಂದಾಗ ಏನಾಗುತ್ತೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಇಷ್ಟ ಆಗಿಲ್ಲ, ಫಿನಿಶ್. ನಾವು ಅವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಇದು ಇಡ್ಲಿ ದೋಸೆ ಎಷ್ಟು ಸಿಂಪಲ್ ವಿಚಾರ ಅಲ್ಲ ಇದು. ನಾವು ನಮ್ಮ ಎಂಟೈರ್ ಇದನ್ನು ಕಳ್ಕೊಂಬಿಡ್ತೀವಿ, ದುಡ್ಡನ್ನ ಅವ್ರ ಹತ್ರ ವಾದ ಮಾಡ್ತಾ ನಿಂತ್ಕೊಂಡ್ರೆ. ಸೊ ಅವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ. ಸೊ ನಾವು ಏನಾದ್ರು ಕಲ್ತ್ಕೊಂಡ್ಬಿಡೋದ್ರೆ ಮುಂಚೆ ಕಲ್ತ್ಕೊಂಡ್ಬಿಡ್ಬೇಕು. ಸೊ ನನಗೆ ಅದು ಒಂದು ಸ್ಟ್ರೈಕಿಂಗ್ ಆಯ್ತು, ಅಲ್ಲಪ್ಪ ನಾನು ಅಷ್ಟೊಂದು ಇಷ್ಟಪಟ್ಟು ಅಂದ್ಕೊಂಡಿದ್ದು ಹಿಂಗೆ ಹೊಡಿತಾ ಇದೆಯಲ್ಲ. ಬಟ್ ಆವಾಗ ನಾನು ಏನಂದರೆ ಒಂದು ಮೆಚ್ಯೂರಿಟಿ ಬಂದಿತ್ತು ನನಗೆ. ಜನ ಹೇಳೋದನ್ನ ಅಕ್ಸೆಪ್ಟ್ ಮಾಡೋದು, ಒಂದು ಮೆಚ್ಯೂರಿಟಿ, ಕತೆ ಹೇಳಿ ಫೀಡ್ಬ್ಯಾಕ್ ತಗೊಂಡು ಬಂದಿತ್ತು. ಆವಾಗ ನಾನು ಏನು ಮಾಡಿದ್ದು, ಅದನ್ನು ರಿಮೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಶೋ ಮಾಡಿದಾಗ ಆ ಕಾಮೆಂಟೇ ಬರಲಿಲ್ಲ ಯಾರಿಗೂ, ಯಾಕೆಂದರೆ ತೆಗೆದುಬಿಟ್ಟಿದ್ವಿ. ಸೊ ಎಲ್ಲರೂ ಎಂಜಾಯ್ ಮಾಡೋದು, ಗ್ರಿಪ್ಪಿಂಗ್ ಆಗಿದೆ ಹಿಂಗೆ ಹಿಂಗೆ ಅಂತ. ಸಿ ದಟ್ ಈಸ್ ಲರ್ನಿಂಗ್. ಆ ಲರ್ನಿಂಗು ತುಂಬ ಆಗಿದೆ ಫಿಲಮಲ್ಲಿ. ಆ ಲರ್ನಿಂಗೇ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಬೇರೆಯವರು ಹೇಳಿದ್ರೆ
ನಾವೇ ಹೇಳ್ಕೊಂಡ್ರೆ ತಪ್ಪಲ್ವಾ? ಸೊ ಬೇರೆಯವ್ರು ಹೇಳಿದ್ರೆ ಅದಕ್ಕೆ ಈ ಲರ್ನಿಂಗ್ ಕಾರಣ. ಎಸ್ ಸರ್, ಆಲ್ರೆಡಿ ಸಿನಿಮಾ ಮಿಸ್ಟರ್ ರಾಣಿ ಬಿಡುಗಡೆ ಆಗುವ ಮುನ್ನವೇ ಕೆಲವೊಂದಷ್ಟು ಆಡಿಯನ್ಸ್ ನೋಡಿ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸರ್. ಆಲ್ರೆಡಿ ಗೆದ್ದು ಬಿಟ್ಟಿದ್ದೀರಿ ನೀವು. ಅಲ್ಲ, ಗೆದ್ದಿದ್ದೀವಿ ಅಂದರೆ ನಾನು ಏನು ಹೇಳ್ತಾ ಇರೋದಂದರೆ ಈ ಗೆಲುವು ಸೋಲು ಆ ಥರ ಅಂತಲ್ಲ. ಅಂದರೆ ಈಗ ನಮಗೆ ಏನು ಫಿಯರ್ ಇಲ್ಲ, ಭಯ ಇಲ್ಲ. ಈಗ ಅದು ಏನಂತಂದರೆ ಅದು ಒಂದು ಭಯ ಇಲ್ಲ, ಕಾನ್ಫಿಡೆನ್ಸ್ ಇದೆ ಅಂದರೆ ಅದು ಅತಿಶಯೋಕ್ತಿಯಿಂದ ಹೇಳ್ತಾ ಇರೋದಲ್ಲ. ಈ ಒಂದು ಪ್ರಾಸೆಸ್ಸಿಂದ ಬಂದಿರೋದು ಜೆನ್ಯೂನ್ ಆಗಿ. ಈಗ ಇವ್ರಿಗೆಲ್ಲ ನಾವು ತೋರಿಸಿಲ್ಲ ಅಂದರೆ ನಮಗೂ ಪುಕ 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 ಅಂತ ಇರೋದು, ನಾಳೆ ಏನು ಹೇಳ್ತಾರೋ. ಈಗ ಅದು ಅಷ್ಟೊಂದಿಲ್ಲ, ಇದೆ, ಅದು ಕಮ್ಮಿ ಇರುತ್ತೆ. ಈಗ ನೋಡಿದ್ದೀವ್ರೆ, ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ. ಸೊ ಹೆಚ್ಚು ಕಮ್ಮಿ ಇದು ಬರುತ್ತೆ ಅಂತ ನಮ್ಗೊಂದು ಗೊತ್ತಿರುತ್ತಲ್ವಾ. ಸೊ ನಾವೊಂದು ಧೈರ್ಯವಾಗಿ ಪ್ರಮೋಷನ್ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಅಂತ ಈಗ ಫುಲ್ ಪ್ರಮೋಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಸಿನಿಮಾ ಫೀಡ್ಬ್ಯಾಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಅಗತ್ಯ ಇರಲ್ಲ. ಯಾಕೆಂದರೆ ಫೀಡ್ಬ್ಯಾಕ್ ನಮ್ಗೆ ಸಿಕ್ಕಿದೆ. ಒಂದು ಎಲ್ಲ ಥರ 8 ವರ್ಷದಿಂದ ಹಿಡಿದು 80 ವರ್ಷದವರೆಗೂ ಎಲ್ಲ ಥರ ಪ್ರೊಡ್ಯೂಸರ್ಸು ಕೂಡ ನಮ್ಮ ಪ್ರೊಡ್ಯೂಸರ್ ಲಿಸ್ಟಲ್ಲಿ ಇದ್ದಾರೆ. ಅಂದರೆ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಆ ಥರ ಹೇಳ್ತಾ ಇರೋದು. ಸೊ ಎಲ್ಲರೂ ಬಂದು ನೋಡಿದ್ದಾರೆ. ಸೊ ನಮಗೆ ಎಲ್ಲ ಮೆಜಾರಿಟಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಈಗ ನಮ್ಮ ಕಾಲೇಜು ಹುಡುಗರುಗಳು ತುಂಬ ಜನ ಇದ್ರು, ನಮ್ಮ ಪ್ರೊಡ್ಯೂಸರ್ ಮಕ್ಕಳುಗಳು, ಅವರೆಲ್ಲ ಫಿಲಮ್ ನೋಡ್ಬಿಟ್ಟು ಅವರೆಲ್ಲ ಸಖತ್ ಎಂಜಾಯ್ ಮಾಡಿ ಅವರು ಮೇಯ್ನಾಗಿ ನಮಗೆ ಒಂದು ಟಿಪ್ಸ್ ಕೊಟ್ಟರು. ಏನಂತಂದರೆ, ಈಗ ನಮಗೆ ನಮ್ಮ ಪೇರೆಂಟ್ಸ್ ಕರ್ಕೊಂಬರೋಕ್ಕಿಂತ ಮುಂಚೆ ನಿಮ್ಮ ಮೂವಿ ಹಿಂಗೆ ಚೆನ್ನಾಗಿದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ನಾನು ಸುಮ್ಮನೆ ಅವ್ರು ಹೇಳಿದ್ರು ಅಂತ ಬಂದ್ವಿ. ಬಟ್ ನೀವು ಇಷ್ಟೊಂದು ಎಂಜಾಯ್ ಮಾಡ್ಬೋದು, ಇಡೀ ನಮ್ಮ ಕಾಲೇಜೇ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಈ ಮೂವಿನ. ಬಟ್ ಆ್ಯಕ್ಚುಲಾಗಿ ಏನಂತಂದರೆ ನೀವು ಏನು ಮಾಡಬೇಕಂತಂದರೆ ನೀವು ಟಿಕೆಟ್ ಪ್ರೈಸ್ನ ಕಮ್ಮಿ ಮಾಡಬೇಕು ಅಂತಂದರು. ಅವರು ಹೇಳಿದ ಮಾತಿದು ಆಯ್ತಲ್ವಾ. ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಅದ್ರ ಬಗ್ಗೆ. ಸೊ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತಂದರೆ, ಅವಾಗ ಅವ್ರು ಹೇಳಿದ್ರು, ನೀವು ಬುಕ್ ಮೈ ಶೋ ಎಲ್ಲ ನೋಡಲ್ವಾ ಅಂತಂದರು. ಇಲ್ಲ ನೋಡ್ತೀವಿ, ನಾವು ನೋಡ್ತೀವಿ, ನೀವು ನೋಡ್ತೀರಾ ಅಂತಂದರೆ. ನಾವೆಲ್ಲ ಬುಕ್ ಮೈ ಶೋನು ನೋಡ್ತೀವಿ, ಆಮೇಲೆ ಬೇರೆ ಬೇರೆ ಸ್ಟೇಟಲ್ಲಿ ಏನೇನಿದೆ, ಆಂಧ್ರದಲ್ಲಿ, ತಮಿಳಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಅಲ್ಲೆಲ್ಲ ಟಿಕೆಟ್ ಪ್ರೈಸ್ ಎಷ್ಟಿದೆ ಗೊತ್ತಾ ನಿಮಗೆ? ಎಲ್ಲ ಕಮ್ಮಿ ಇದೆ, 50 ರೂಪಾಯಿ 60 ರೂಪಾಯಿ ಇದೆ ಇದರಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ, ಓಪನ್ ಮಾಡಿ ನೋಡಿ ಅಂತಂದರು. ನಮ್ಗೆ ಗೊತ್ತಿತ್ತು. ಬಟ್ ಆಮೇಲೆ ಅವರಂದರು, ಈಗ ನೀವು ಇಲ್ಲಿ 250 ರೂಪಾಯಿ ಇಡ್ತೀರಾ, 250 ರೂಪಾಯಿ ಕೊಟ್ಬಿಟ್ಟು ನಾವು ಹೆಂಗೆ ಬರ್ತೀವಿ? ಬರೋಕ್ಕಾಗುತ್ತಾ? ಕಾಲೇಜ್ ಸ್ಟೂಡೆಂಟ್ ಒಬ್ಬ, ಯಾರೋ ದೊಡ್ಡ KGF ಥರ ಆದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನೋ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಸಿನಿಮಾಗೂ ಬರಬೇಕಂತ ಆಸೆ ಇದ್ರೂ ಕೂಡ ಬರಲ್ಲ. ಈಗ ನಿಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಅಷ್ಟೊಂದು ಜನ ಕೇಳ್ತೀವಿ. ಆದರೆ ನಮ್ಮ ಫ್ರೆಂಡ್ಸ್ ಬರಬೇಕಂದ್ರೆ ಫಸ್ಟು ಏನು ನೋಡ್ತಾರೆ ಅಂದರೆ ಟಿಕೆಟ್ ಪ್ರೈಸ್ ನೋಡ್ತಾರೆ. ಅದೇನಾದ್ರು ನೀವು ಕಮ್ಮಿ ಮಾಡಿಲ್ಲ ಅಂತಂದರೆ ನಿಮ್ಮ ಸಿನಿಮಾಗೆ ಯಾರೂ ಬರಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ಕೋತಾರೆ ನಾಳೆ ಟೆಲಿಗ್ರಾಮಲ್ಲಿ ಅಂತಂದರು. ಅದು ಶಾಕಿಂಗ್ ಇತ್ತು ನಮಗೆ ಆ್ಯಸ್ ಎ ಪ್ರೊಡ್ಯೂಸರ್ಸು. ನಮ್ಮ ಇಡೀ ಪ್ರೊಡ್ಯೂಸರ್ಗೆ ಶಾಕಿಂಗ್ ಇತ್ತದು. ಅಂದರೆ ಏನಿಷ್ಟೋ ಹಿಂಗೆ ಹೇಳ್ತಾ ಇದ್ದಾರಲ್ವಾ ಅಂತ. ಬಟ್ ಏನಂದರೆ ಅದು ರಿಯಾಲಿಟಿ, ಏನು ಮಾಡೋಕ್ಕಾಗಲ್ಲ. ಸೊ ಆವಾಗ ನಾವು ನಮ್ಮ ಡಿಸ್ಟ್ರಿಬ್ಯೂಟ್ರು KRG ಅವರು ಅವ್ರ ಜೊತೆ ಈ ಪಾಯಿಂಟ್ನ ಡಿಸ್ಕಸ್ ಮಾಡಿದಾಗ ಅವರು ನಮಗೆ ಹೇಳಿದ್ರು ಸಪೋರ್ಟಿವ್ ಆಗಿ, ಇಲ್ಲ ಮಾಡಿ, ಕೆಲವು ಸಿನಿಮಾಗಳು ಆಲ್ರೆಡಿ ಮಾಡಿದರೆ ಅದು ಇಂಡಿವಿಜುವಲ್ ಪ್ರೊಡ್ಯೂಸರ್ ಮೇಲೆ ಹೋಗುತ್ತೆ. ಈಗ ನೀವೆಲ್ಲ ಕಲೆಕ್ಟಿವ್ ಆಗಿ ಮಾಡ್ಬೋದು ಅಂತ ನಮಗೆ ಹೇಳಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೀವು ಹೇಳ್ತಿರೋ ಪಾಯಿಂಟ್ 100% ನಿಜ. ಆದರೆ ಇಡೀ ನಮ್ಮ ಸಿಸ್ಟಮೇ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೊಬ್ಬರೇ ಮಾಡೋಕ್ಕಾಗಲ್ಲ. ಒಂದೊಂದು ಸಿನಿಮಾಗೆ ಅವರವರು ನಿರ್ಧಾರ ತೊಗೋಬೋದು, ಮಾಡ್ಬೋದು ಅಂತ. ಸೊ ಇದು ನಮಗೆ ಆ ಕಾಲೇಜ್ ಹುಡುಗರಂತ ಸಿಕ್ಕಂಥ ದೊಡ್ಡ ಫೀಡ್ಬ್ಯಾಕು. ಫಿಲಮ್ ಇಷ್ಟ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಎಷ್ಟೊಂದು ಫ್ಯಾಕ್ಟ್ರಿಗಳಿರುತ್ತೆ ಅಂತ. ಯಾಕೆಂದರೆ ಈಗ ಈಸಿ ಅಲ್ವಾ, ಅವ್ನು ಮೊಬೈಲಲ್ಲಿ ನೋಡ್ಕೋತಾನೆ, ಕೂತ್ಕೊಂಡು ಲ್ಯಾಪ್ಟಾಪ್ ಇರುತ್ತೆ, OTTನಲ್ಲಿ ನೋಡ್ಕೋತಾರೆ. ಇನ್ನೇನು 25 ಡೌನ್ಲೋಡ್ದು ಮಾಡೋ ಥರ ಆ್ಯಪ್ಗಳಿದೆಯಂತೆ, ಅದರಲ್ಲಿ ನೋಡ್ಕೋತಾರಂತೆ. ಸೊ ಅವ್ನು ಏನಕ್ಕೆ ಬರ್ತಾನೆ? ಸೊ ದಟ್ ಈಸ್ ದ ರಿಯಾಲಿಟಿ. ನಾವು ಬರೋದಕ್ಕೆ ಸಪೋರ್ಟ್ ಇಂಡೈರೆಕ್ಟಾಗಿ ಮಾಡ್ತಾ ಹೋಗಬೇಕು. ಇದು ಒನ್ ಆಫ್ ದ ಇಂಡೈರೆಕ್ಟ್ ವೇ. ಇನ್ನೂ ಕಮ್ಮಿ ಪ್ರೈಸ್ ಇಟ್ಟರೆ ಇನ್ನೂ ಜಾಸ್ತಿ ಜನ ಬರ್ಬೋದೇನೋ ಬಹುಶಃ, ಯಾರೂ ಗೊತ್ತು. ನಾವು ಟ್ರೈ ಮಾಡಿಲ್ಲ ಏನುವೇ. ಸೊ ನಾವು ಏನೋ ದೊಡ್ಡ ಟೈಟಾನಿಕ್ ಮಾಡಿದ್ದೀವಿ ಅಂತ ಅನ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ಬರಲ್ಲ. ನಾವು ಟೈಟಾನಿಕ್ ಮಾಡಿಲ್ಲ ಆ್ಯಕ್ಚುಲಾಗಿ. ಎಲ್ಲ ಚಿಕ್ಕ ಫಿಲಮ್ಸ್ಗಳು ಯಾವುದು ಟೈಟಾನಿಕ್ ಆಗೋಕ್ಕಾಗಲ್ಲ ಅಲ್ವಾ. ಸೊ ಚಿಕ್ಕ ಫಿಲಮ್ಸ್ಗಳಿಗೆ ರೇಟ್ಸು ಚಿಕ್ಕದಾಗೇ ಇರಬೇಕಾಗತ್ತೆ. ಆವಾಗ ಬಹುಶಃ ಜಾಸ್ತಿ ಜನ ಬರಬಹುದು. ಎಸ್ ಸರ್. ಮಿಸ್ಟರ್ ರಾಣಿ ಇದೇ ಫೆಬ್ರವರಿ 7ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಸರ್. ಸೊ ಒಂದು ಒಳ್ಳೆ ಸಬ್ಜೆಕ್ಟ್ನೊಂದಿಗೆ ಬಂದಿದ್ದೀರಿ ಮತ್ತೆ. ಸೊ ಫೈನಲೇ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಆಡಿಯನ್ಸ್ಗೆ ಅಂತ? ಅದೇ ಅಂದರೆ ನಿಮಗೆ ಹೇಳಿದ್ನಲ್ಲ, ಈಗ ನಾವು ಏನಂದರೆ ಹಾನೆಸ್ಟಾಗಿ ಸಿನಿಮಾ ಮಾಡಿದ್ದೀವಿ, ಏನೇನು ಪ್ರೋಸೆಸ್ ಮಾಡಿದ್ದೀವಿ, ಎಷ್ಟೆಷ್ಟು ಅಂದರೆ ನಾವು ಸುಮ್ಮನೆ ಅಷ್ಟು ಕಷ್ಟಪಟ್ಟಿದ್ದೀವಿ ಇಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದು ಅಲ್ಲ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಏನಾಗುತ್ತೆ, ಎಷ್ಟು ಎಫರ್ಟ್ ಇರ್ಬೋದು ಅಂತ ನಮ್ಮದು ಟ್ರೈಲರ್ ನೋಡಿದ್ರೆ ಇವತ್ತು ಆಡಿಯನ್ಸ್ ಗ್ರಹಿಸಿಬಿಡ್ತಾರೆ. ಹೌದು. ಸೊ ಅವರು ಬುದ್ಧಿವಂತರಿದ್ದಾರೆ. ಸೊ ಅವ್ರಿಗೆ ನಾವು ಏನು ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಬಿಟ್ಟು ಕರೆದ್ರೆ ಅವ್ರೇನು ಬರಲ್ಲ.
ಆಯಿತಾ. ಸೊ ಅವ್ರಿಗೇನಂತಂದರೆ ಅವ್ರಿಗೆ ಅನ್ನಿಸ್ಬೇಕು ತಾನಾಗೇ ಈ ಏನು ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿರ್ಬೋದು, ನನಗೆ 2 ಅವರ್ ಹೋದಾಗ ಎಲ್ಲ ನಂದು ಚಿಂತೆ ಮರೆಸ್ಬೋದು ಇದು, ಆ ಥರ ಅನ್ನಿಸ್ಬೇಕು ಅವ್ರಿಗೆ. ಸೊ ಈಗ ನಾನು ಕರೆಯೋದು ಮಾಡೋದು, ಬನ್ನಿ ನಮ್ಮ ಸಿನಿಮಾ ನೋಡಿ ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಉದ್ಧಾರ ಮಾಡಿ, ಇದೆಲ್ಲ ಹಳೇದಾಗೋಯ್ತು, ಕ್ಲೀಶೆ ಆಗೋಯ್ತು. ಆಮೇಲೆ ಅದೆಲ್ಲ ವರ್ಕ್ ಆಗಲ್ಲ. ಹಂಗೆಲ್ಲ ಹೇಳಿದ್ರೆ ಏನು ರೆಸ್ಪೆಕ್ಟ್ ಇರಲ್ಲ ಯಾವುದಕ್ಕೂ. ಸೊ ಅಂದರೆ ಆ ಒಂದು ಹಾನೆಸ್ಟಿಯಿಂದ ನಾವು ಮಾಡಿದ್ದೀವಿ. ಈಗ ನೀವು ಅದನ್ನು ಮೊಬೈಲಲ್ಲಿ ನೋಡ್ತೀರಾ, OTTನಲ್ಲಿ ನೋಡ್ತೀರಾ, ಅಥವಾ ಡೌನ್ಲೋಡ್ ಮಾಡ್ಕೊಂಡು ಟೆಲಿಗ್ರಾಮಲ್ಲಿ ನೋಡ್ತೀರಾ, ಅದು ನಿಮ್ಮ ಹಾನೆಸ್ಟಿಗೆ ಬಿಟ್ಟಿದ್ದು. ಅವ್ರ ಹಾನೆಸ್ಟಿನ ನಾನು ಬಿಲ್ಡ್ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಅದು ನಾನೇ ಬಿಲ್ಡ್ ಮಾಡ್ಕೋಬೇಕಷ್ಟೇ. ಈಗ ನೀವು ಏನೋ ಒಂದು ಒಳ್ಳೆ ಆರ್ಟ್ ಪೀಸ್ ಮಾಡಿದ್ದೀರಾ, ಕಲಾಕೃತಿ ಮಾಡಿದ್ದೀರಾ, ಕಲಾಕೃತಿಗೆ ನಾನು ಬೆಲೆ ಕೊಟ್ಟು ತೊಗೋಬೋದು, ಅಥವಾ ನಾನು ಕದ್ಕೊಂಡೋಗಿ ಮನೇಲಿ ಇಟ್ಕೊಂಡ್ಬಿಡ್ಬೋದು. ಎರಡೂ ನನ್ನ ಕೈನಲ್ಲಿದೆ. ಅದು ನನ್ನ ಮಾರಲ್ ಕ್ವಶನ್ ಬರುತ್ತೆ. ಸೊ ನನಗೆ ಆ ಮಾರಾಲಿಟಿ ಇದ್ದರೆ, ನನ್ನ ನೈತಿಕ ಪ್ರಜ್ಞೆ ಇದ್ದರೆ ನಾನು ಹಂಗೆ ಮಾಡಲ್ಲ. ಅದು ಡಿಪೆಂಡ್ಸ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗ ಅದನ್ನು ಹೇಳಿಸಿ ಪ್ರೀಚ್ ಮಾಡೋವಂಥ ಕಾಲ ಹೊರಟೋಯ್ತು ಇವಾಗ. ಈಗೆಲ್ಲ ತುಂಬ ಬೇರೆ ಥರ ಇದೆ ಅಲ್ವಾ. ಸೊ ಏನು ಹೇಳೋಕ್ಕಾಗಲ್ಲ. ನಾವು ಆನೆಸ್ಟಾಗಿ ಮಾಡಿದ್ದೀವಿ ಅಷ್ಟೇ. ಅವ್ರಿಗೆ ಅನ್ಸಿದ್ರೆ ಬರ್ತಾರೆ. ಇನ್ನೇನು ಬೇರೆದೆಲ್ಲ ನನ್ನ ಪ್ರಕಾರ ಸುಳ್ಳು ಅಷ್ಟೇ. ಎಸ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು.